श्रीराम समर्थ विदेहापरि तालवोनी प्रपंच मुमुक्षु जनालागी अध्यात्म चर्चा करोनी बहुलोक जे मेळवीती नमस्कार क्या ब्रह्म चैतन्य सद्गुरुनाथ महाराज की जय 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 रघुवीर समर्थ। इसवीसन 1995 ಮೇ ತಿಂಗಳಲ್ಲಿ ನಾನು ಸೆಪ್ಟೆಂಬರ್ 23ನೇ ತಾರೀಕಿನ ದಿವಸ 1974 ಸೆಪ್ಟೆಂಬರ್ 23ರಂದು ನನಗೆ ಶ್ರೀ ಮಹಾರಾಜರಿಂದ ಅನುಗ್ರಹ ಆಯಿತು. ಸ್ವಲ್ಪ ದಿವಸ ಇದ್ದೆ, ಸಾಧಾರಣ 15-12 ದಿವಸ ಇದ್ದು ವೃಂದಾವನಿಯಲ್ಲಿ. 8ನೇ ತಾರೀಕಿನ ದಿವಸ ಅಕ್ಟೋಬರ್ 8ರಂದು ನಾನು ಅಲ್ಲಿಂದ ಹೊರಟೆ. ಅಲ್ಲಿಂದ ಸಂಚಾರ ಮಾಡ್ತಾ ವೃಂದಾವನಿಯಿಂದ ಸಜ್ಜನಗಳಿಂದ ಚಾಪಳದಿಂದ ವಾಯಿಯಿಂದ ಮಹಾಬಲೇಶ್ವರದಿಂದ ಬೋರದಿಂದ ಪುಣೆಯಿಂದ ಆಳಂದಿಯಿಂದ ಭೀಮಾಶಂಕರದಿಂದ ತ್ರಂಬಕೇಶ್ವರದಿಂದ ಮತ್ತೆ ತಿರುಗಿ ಭೀಮಾಶಂಕರದಿಂದ ನಿಜರಣೇಶ್ವರ, ಕೋಕಣಗಾಂವ್ ಅಂತ ಊರಿದೆ, ಸಂಗಮನೇರ್ ಮತ್ತು ಅಹಮದ್ನಗರದ ನಗರದ ಮಧ್ಯದಲ್ಲಿ ಕೋಕಣಗಾಂವ್ ಅಂತ ಒಂದು ಸಣ್ಣ ಹಳ್ಳಿ. ಆ ಕೋಕಣಗಾಂವದಿಂದ ಒಂದು 2 ಕಿಲೋಮೀಟರ್ ಮೇಲೆ ಒಂದು ದೇವಸ್ಥಾನ ನಿಜರಣೇಶ್ವರ ಅಂತ, ಅಲ್ಲಿಗೆ ಬಂದಿದ್ದೆ. ಅಲ್ಲಿಂದ ನಗರದಿಂದ ಎಲ್ಲೋರಾಕ್ಕೆ ಹೋಗಿದ್ದೆ. ಎಲ್ಲೋರಾದಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದೆ. ಓಂಕಾರೇಶ್ವರಕ್ಕೆ ಬಂದಾಗ ಅಲ್ಲೊಂದು 15 ದಿವಸ ಇದ್ದೆ. ಮುಂದೆ ಅಲ್ಲಿ ಶಿವರಾತ್ರಿ ಬಂತು ಫೆಬ್ರವರಿ. ಆವಾಗ ನನ್ನ ಮನುಷ್ಯನಲ್ಲಿ ಬರೀ ಸಂಚಾರ ಮಾಡೋದು ಒಂದೇ ಥರ ಆಗಿತ್ತು. ಯಾಕಂದ್ರೆ ಮನಸ್ಥಿತಿ ಒಂದು ವಿಚಿತ್ರ ಆಗಿತ್ತು. ಅವಾಗ ನನಗೆ ಒಂದು ಕಡೆ ಇರ್ಲಿಕ್ಕೆ ಆಗ್ತಿದ್ದಿಲ್ಲ. ಆದ್ದರಿಂದ ನಾನು ಸಂಚಾರ ಮಾಡ್ತಾನೆ ಇರ್ತಿದ್ದೆ. ಸಂಚಾರ ಮಾಡೋದಿಲ್ಲ ಅನ್ನೋದಾಗ ಅಲ್ಲಿ ಕೆಲವರು ಹೇಳಿದ ನರ್ಮದಾ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅಂತ. ನಾನು ನರ್ಮದಾ ಪ್ರದಕ್ಷಿಣೆಗೆ ಹೊರಟೆ. ಓಂಕಾರೇಶ್ವರದಿಂದ ಶೂರ್ಪಾಣೇಶ್ವರ ಜಂಗಲ್ ಅಂತ ಒಂದು 100 ಮೈಲು ಹಿಂಗ ನರ್ಮದಾ ನದಿ ದಂಡಿ ಉಂಟು ಅರಣ್ಯದೆ. ಅರಣ್ಯ ಪ್ರಾಂತದಲ್ಲಿ 10 ದಿವಸ ನಡೀತಾ ಗುಜರಾತ್ನಲ್ಲಿ ಹೋದೆ. ಆಮೇಲೆ ಗುಜರಾತ್ನಿಂದ ಮತ್ತು ನರ್ಮದಾ ಸಮುದ್ರ ಕೂಡುವಲ್ಲಿ ಸಮುದ್ರವನ್ನು ದಾಟಿ ನಾವಿನಿಂದ ಮತ್ತು ಆ ಕಡೆ ಬಂಡೆಗೆ ಬಂದು ಅಲ್ಲಿಂದ ಮತ್ತೆ ತಿರುಗಿ ಓಂಕಾರೇಶ್ವರಕ್ಕೆ ಬಂದು ಅಲ್ಲಿಂದ ನೇಮಾವಳಿ ಬಂದೆ. ನೇಮಾವಳಿ ಬಂದಾಗ ಮೇ ತಿಂಗಳು ಅಕ್ಷಯ ತೃತೀಯ ದಿವಸ ವೈಶಾಖ ಶುಕ್ಲ ತೃತೀಯ ನೇಮಾವಳಿ ಬಂದೆ. ಅವಾಗ ಅಲ್ಲಿ ಸ್ನಾನ ಮಾಡುವಾಗ ಸಾಧು ಕೇಳಿದ कहाँ से आए? कर्नाटक से आया। उनको यहाँ एक कर्नाटक के महाराज रहते हैं, आप उनसे मिलो, सत्पुरुष रहते हैं। आज हो गया और भेट जाते ಅವ್ರಿಗೆ ವಿಶ್ವನಾಥ ಪ್ರಕಾಶ್ ಬ್ರಹ್ಮಚಾರಿ ಅವರು ಕೇಳಿದ್ವಿ, ಹಿಂದಿಯಲ್ಲಿ ಮಾತಾಡಿದ್ರು. कहाँ से आए? कर्नाटक से आए. ಅವಾಗ ಅವ್ರಿಗೆ ಹೇಳಿ ನರ್ಮದಾ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಲಿಕ್ಕೆ ಅವ್ರು ಹೇಳಿದ್ವಿ. ಇನ್ನು ಮುಂದೆ ಬೇಸಿಗೆ ಕಾಲ ಆರಂಭ ಆಗ್ತದೆ, ಬಿಸಿಲು ಬಹಳ ಇರ್ತದೆ ಇಲ್ಲಿ. ಆದ್ದರಿಂದ ಈಗ ಸದ್ಯ ಮುಂದೆ ಹೋಗ್ಬೇಡ್ರಿ, ಇಲ್ಲೇ ಒಂದು ಕಡೆಗೆ ಮನೆ ನೋಡಿಕೊಂಡು ಇಲ್ಲೇನ್ರಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ನಾನು ಅಲ್ಲೇ ಇರ್ಲಿಕ್ಕೆ ಸಾಧ್ಯ. ಇದನ್ನೆಲ್ಲ ಹೇಳೋದ್ರ ಮುಖ್ಯ ತಾತ್ಪರ್ಯ ಏನು ಅಂತಂದ್ರೆ, ಮನುಷ್ಯ ಜೀವನದಲ್ಲಿ ಅವನ ವ್ಯಕ್ತಿಗತವಾಗಿರ್ತಕ್ಕಂಥ ಸಂಘರ್ಷ ಇರ್ತದೆ, ಅಂತರಂಗ ಮತ್ತು ಬಹಿರಂಗದಲ್ಲಿ.
ಒಂದು ಪ್ರಕಾರದ ಯುದ್ಧ, ರಾತ್ರಂದಿವಸ ಮಹಾಯುದ್ಧಾತ ಪ್ರಸಂಗ ಅಂತರ್ಬಾಹ್ಯ ಜಗ ಮನ್, ಅರ್ಥಾತ್ ಏನಂದ್ರೆ ಹಗಲು ರಾತ್ರಿ ಯುದ್ಧ ನಡೀತಾ ಇದೆ. ಒಳಗಿನ ಜಗತ್ತು ಮತ್ತು ಹೊರಗಿನ ಜಗತ್ತು ಮತ್ತು ಮನಸ್ಸು ಇವುಗಳ ಮಧ್ಯದಲ್ಲಿ ಯುದ್ಧ ಇದೆ. ಅಂತರ್ಬಾಹ್ಯ ಜಗ ಅಣಿ ಮನ್, ಮನಸ್ಸು. ಅದಕ್ಕೆ ಎದುರಿಗಿನ ಪಕ್ಷ ಯಾವುದು ಅಂದರೆ ಒಂದು ಕಡೆಗೆ ಮನಸ್ಸಿದೆ, ಇನ್ನೊಂದು ಕಡೆಗೆ ಒಳಗಿನ ಜಗತ್ತು ಹೊರಗಿನ ಜಗತ್ತು. ಇವೆರಡೂ ವಿರುದ್ಧ ಪಕ್ಷದಲ್ಲಿ ಈ ಎರಡೂ ಶತ್ರುಗಳ ಜೊತೆಗೆ ಮನಸ್ಸು ಯುದ್ಧ ಮಾಡಬೇಕಾಗಿದೆ. ಇಂಥ ಒಂದು ಸಂಘರ್ಷ ವ್ಯಕ್ತಿಗತ ಜೀವನದಲ್ಲಿದೆ, ಕೌಟುಂಬಿಕ ಜೀವನದಲ್ಲಿದೆ, ಅದೇ ರೀತಿಯಾಗಿ ಸಾಮಾಜಿಕ ಜೀವನದಲ್ಲಿದೆ. ಎಲ್ಲ ಕ್ಷೇತ್ರದಲ್ಲಿಯೂ ಸಂಘರ್ಷ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಘರ್ಷ ಇದೆ, ಅದೇ ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಂಘರ್ಷ ಇದೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಂಘರ್ಷ ಇದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಸಂಘರ್ಷ ಇದೆ. ಅರ್ಥಾತ್ ಇತಿಹಾಸಕಾರ ಬರೀತಾರೆ ಏನು ಅಂದರೆ ಜಗತ್ತಿನಲ್ಲಿ ಏನು ಎಷ್ಟೊಂದು ಯುದ್ಧಗಳಾಗಿವೆಯೋ ಆ ಯುದ್ಧಗಳಲ್ಲಿ 80% ಯುದ್ಧ ಏನವನು ಧರ್ಮಕ್ಕಾಗಿಯೇ ಆಗಿವೆ ಅಂತ ಹೇಳ್ತಾರೆ. 75-80 ಪ್ರಮಾಣದ ದುಃಖಗಳು ಯುದ್ಧಗಳು ಧರ್ಮಕ್ಕಾಗಿಯೇ ಆಗಿವೆ. ಧರ್ಮದ ಸಂಘರ್ಷನೇ ಬಹಳ, ಅಧ್ಯಾತ್ಮದ ಸಂಘರ್ಷ ಬಹಳ. ಏನಂತ ಅಧ್ಯಾತ್ಮದ ಸಂಘರ್ಷ ಇದೆ ಅಂತಂದ್ರೆ ನಾವು ನೋಡ್ತೀವಿ ಸಮಾಜದಲ್ಲಿ. ದ್ವೈತ ಶ್ರೇಷ್ಠೋ, ಅದ್ವೈತ ಶ್ರೇಷ್ಠೋ, ವಿಶಿಷ್ಟಾದ್ವೈತ ಶ್ರೇಷ್ಠೋ, ನಾಮಸ್ಮರಣೆ ಶ್ರೇಷ್ಠೋ, ಅಥವಾ ಏನಪ್ಪ ಅಂದ್ರೆ ಮತ್ತೊಂದು ಜ್ಞಾನ ಶ್ರೇಷ್ಠೋ, ಭಕ್ತಿ ಶ್ರೇಷ್ಠೋ, ಕರ್ಮ ಶ್ರೇಷ್ಠೋ. ಈ ಪ್ರಕಾರವಾಗಿ ಎಷ್ಟು ಒಂದು ಶ್ರೇಷ್ಠತೆಗಳ ಪ್ರತಿಪಾದನೆಗಳ ಒಂದು ರಾಶಿ ಯುದ್ಧ. ನಮ್ಮ ಸಾಧನೆ ಶ್ರೇಷ್ಠ, ನಮ್ಮ ಸಾಧನೆ ಶ್ರೇಷ್ಠ. ವಾಟ್ಸಾಪ್ನಾಗೂ ಹಾಕ್ತಿರ್ತಾರೆ, ಫೇಸ್ಬುಕ್ನಾಗೂ ಬರ್ತಿರ್ತದೆ, ಪ್ರಚಾರವೂ ಮಾಡ್ತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಇದೇನು ಹಿಂದಿನಿಂದ ಇರ್ತಕ್ಕಂಥದ್ದು ಮನುಷ್ಯ ಇದ್ದಾಗಿಂದಲೂ ಇರ್ತಕ್ಕಂಥ ಮನುಷ್ಯ ಧರ್ಮಗಳ ಜೊತೆಗೆ ಯುಗ ಧರ್ಮಗಳ ಜೊತೆಗೆ ಅರ್ಥಾತ್ ಏನು ಅಂದ್ರೆ ಸಾಂಸ್ಕೃತಿಕ ಧರ್ಮಗಳು, ಆಧ್ಯಾತ್ಮಿಕ ಧರ್ಮಗಳು, ಧಾರ್ಮಿಕ ಧರ್ಮಗಳು, ಹಿಂಗೆ ಅನೇಕ ಪ್ರಕಾರದಿಂದ ನಾವು ಮಾಡೋ ಉಪಾಸನೆ ಶ್ರೇಷ್ಠ, ನಾನು ಮಾಡೋ ಉಪಾಸನೆ ಶ್ರೇಷ್ಠ. ಈ ರೀತಿಯಾಗಿ ಹಂಗೆ ಅನೇಕ ಸಂಘರ್ಷಗಳನ್ನು, ಎಲ್ಲ ಸಂಘರ್ಷಗಳ ಜೊತೆಗೆ ಇನ್ನೊಂದು ಪ್ರಚಂಡವಾದ ಸಂಘರ್ಷ ಯಾವುದೇ ಸಮಾಜದಲ್ಲಿ, ಅದು ಎಷ್ಟೇ ಸಣ್ಣ ಸಮಾಜ ಇರಲಿ ಅಥವಾ ಎಷ್ಟೇ ದೊಡ್ಡ ಸಮಾಜ ಇರಲಿ, ಒಂದು ಗ್ರಾಮದ ಮಟ್ಟಿಗೆ ಆದರೂ ಅಡ್ಡಿ ಇಲ್ಲ, ಅಥವಾ ಒಂದು ದೇಶದ ಮಟ್ಟಿಗೆ ಆದರೂ ಅಡ್ಡಿ ಇಲ್ಲ, ಅಥವಾ ಜಗತ್ತಿನ ಮಟ್ಟಿಗೆ ಆದರೂ ಅಡ್ಡಿ ಇಲ್ಲ. ಅಲ್ಲಿ ಒಂದು ಬಹಳ ದೊಡ್ಡ ಸಂಘರ್ಷದ ಯಾವ ಸಂಘರ್ಷ ಅಂದ್ರೆ ರಾಜಕಾರಣ ಸಂಘರ್ಷ, ರಾಜಕೀಯ ಸಂಘರ್ಷ. ಹಳ್ಳಿಗಳಲ್ಲಿಯೂ ಸಹಿತ ಇವಾಗ ಮೊದಲು ಇರ್ತಿದ್ದಿಲ್ಲ. ಈಗ ಸಾಧಾರಣ ಒಂದು 50 ವರ್ಷದಿಂದ 40-50 ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ರಾಜಕೀಯ ಸಂಘರ್ಷಗಳು ಇನ್ನೂ ಏನು ಪ್ರವೇಶ ಆಗಿದ್ದಿಲ್ಲ. ಎಂಥ ರಾಜಕೀಯ ಸಂಘರ್ಷ ಇರ್ತದೆ ಅಂತಂದ್ರೆ ನಾವು ಜಮಖಂಡಿ ಕಾಲೇಜಿನಾಗ ಹೋಗ್ತಿದ್ದಾಗ ಅಲ್ಲಿ ಎರಡು ಪಕ್ಷಗಳು ಚುನಾವಣೆ ನಿಂತಿದ್ದು. ಒಂದು ಪಕ್ಷದಲ್ಲಿ ಬಿಡಿ ಜಗತಿ ಅವರಿದ್ರು, ಇನ್ನೊಂದು ಪಕ್ಷದಲ್ಲಿ ಮಹದೇವಪ್ಪ ಅಂತ ತಿಳ್ಕೊಂಡಿದ್ರು. ಆ ಮಹದೇವಪ್ಪ ಅವರು ಬಹುಶಃ ಜನತಾ ಸಂಘ ಏನೋ ಇದ್ರು, ಬಿಡಿ ಜಗತಿ ಅವರು ಕಾಂಗ್ರೆಸ್ ಇದ್ರು. ಎರಡೂ ಪಕ್ಷಗಳ ಒಂದೇನು ಅಂದ್ರೆ ಅಲ್ಲಿ ಇದು ನಡೀತಾ ಇತ್ತು, ಚುನಾವಣೆಯ ಪ್ರಚಾರ ನಡೀತಾ ಇರ್ತಿತ್ತು. ನಮ್ಗೆ ನೋಡಿ ಆಶ್ಚರ್ಯ ಆಯ್ತು. ಏನು ಅಂದ್ರೆ ಆ ಪ್ರಚಾರ ಮಾಡುವಾಗ ಒಬ್ರಿಗೊಬ್ರು ಎದುರು ಬಂದರು ಅಂತಂದ್ರೆ ಕಲ್ಲು ತಗೊಂಡು ಹೋಗಿತಿದ್ರು. ಒಬ್ರಿಗೊಬ್ರು ಕಲ್ಲು ತಗೊಂಡು ಹೊಡೆಯೋದು, ಬಡಗಿ ತಗೊಂಡು ಹೊಡೆಯೋದು, ಬಾರ್ಕೋಲ್ ತಗೊಂಡು ಹೊಡೆಯೋದು. ನಮಗೆ ಅನ್ನಿಸ್ತು ಏನಪ್ಪ ಇದೆ ಅಂತ ಒಂದು ನಮ್ಮ ಸಮಾಜದ ಪರಿಸ್ಥಿತಿಯಲ್ಲಿ ಹೇಗಿದೆ. ಅರ್ಥಾತ್ ಏನು ಅಂದ್ರೆ ಕಲ್ಲು ತೂರಾಟ ಆಗ್ತಿತ್ತು, ಬಾರ್ಕೋಲ್ಲೆ ಬಡಿತಿದ್ರು, ಹೊಡೆದಾಟ ಆಗ್ತಿತ್ತು. ನಾನು ದಿವಸ ಅರ್ಥಾತ್ ಮಾರ್ಕೆಟ್ನಲ್ಲಿ ಹೋಗ್ತಾ ಇದ್ದಾಗ ನೋಡಿದೆ. ಅವಾಗ ನಮ್ಗೆ ಅನಿಸ್ತು ಏನು ಅಂದ್ರೆ ನಾವು ಭಾರತೀಯರು ನಿಜವಾಗಿ ಏನಿಲ್ಲ ಅಂದ್ರೆ ನಮಗೆ ತಿಳುವಳಿಕೆನೇ ಇಲ್ಲ. ನಾವು ಏನಿಲ್ಲ ಅಂದ್ರೆ ಸರಿಯಾದ ತಿಳುವಳಿಕೆನೇ ಇಲ್ಲ. ನಮ್ಮ ದೇಶದ ಸರ್ಕಾರ ಎಲ್ಲ ದೇಶದ ಪರಿಸ್ಥಿತಿ ಹೀಗೆ ಇದೆ. ಆದರೂ ಸಹಿತ ನಮ್ಮ ದೇಶದಲ್ಲಿ ಎಂಥ ಒಂದು ಅಜ್ಞಾನ, ಅರ್ಥಾತ್ ಎಂಥ ಒಂದು ಸ್ವಾರ್ಥ ಮತ್ತು ದುರ್ಬುದ್ಧಿ, ಕುಟಿಲ, ಅದೇ ರೀತಿಯಾಗಿ ಏನು ಅಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ವಂಚನೆ, ಹಿಂಸೆ ಮತ್ತು
ಎಲ್ಲರೂ ತಮ್ಮನ್ನು ತಾವು ಏನಂದ್ರೆ ನಮಗಿಂತಲೂ ಬುದ್ಧಿವಂತರಿಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥದ್ದನ್ನೇ ಸಮಾಜದ ಪರಿಸ್ಥಿತಿ ಇದೆ. ಯಾರಿಗೂ ಏನು ಹೇಳುವ ಪರಿಸ್ಥಿತಿ ಇಲ್ಲ. ನನ್ಗೆ ಗೊತ್ತದ ಬಿಡು, ನೀ ಏನು ಹೇಳ್ತಿ ಅಂತಾರಲ್ಲ. ಏನಾದರೂ ಹೇಳಲಿಕ್ಕೆ ಹತ್ತು ಕೂಡಲೇ ನಿನಗೇನು ದೊಡ್ಡ ಗೊತ್ತದ, ನನಗೆ ಗೊತ್ತದೆ ಅಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಎಷ್ಟೊಂದು ಸ್ವಾರ್ಥ, ವಂಚನೆ, ವಿಡಂಬನೆ, ಹಿಂಸೆ, ಅರ್ಥಾತ್ ಏನು ಅಂದ್ರೆ ತಮ್ಮ ಒಂದು ಸತ್ತೆಯನ್ನ, ತಮ್ಮ ಒಂದು ಅಧಿಕಾರವನ್ನ, ತಮ್ಮ ಒಂದು ಕೌಟುಂಬಿಕ ಅಂತಸ್ತನ್ನು ಕಾಯ್ದುಕೊಳ್ಳುವ ಸಲುವಾಗಿ ದೇಶವನ್ನ ಹಿಂಸೆಗೆ ಅರ್ಥಾತ್ ದುಃಖಕ್ಕೆ, ಅನೇಕ ಪ್ರಕಾರವಾಗಿರ್ತಕ್ಕಂಥ ದುಃಖಗಳಿಗೆ, ಹಿಂಸೆಗಳಿಗೆ, ಪೀಡೆಗಳಿಗೆ, ಅದೇ ರೀತಿಯಾಗಿ ಮಾನಸಿಕ ಕ್ಲೇಶ, ಶಾರೀರಿಕ ಕ್ಲೇಶಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ತಂದು ಕೊಡ್ತಾರೆ ಅನ್ನೋದಕ್ಕೆ ನಾನು ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ನಾನು ನಿಯಮಾವಳಿಯಲ್ಲಿದ್ದಾಗ ಜೂನ್ 25ನೇ ತಾರೀಕು ಬಂತು. 1975 ಜೂನ್ 25ನೇ ತಾರೀಕಿನ ದಿವಸ ರಾತ್ರಿ 11:30 ಗಂಟೆಗೆ ಅವತ್ತೇನಾಯ್ತು ಅಂತಂದ್ರೆ ಎಮರ್ಜೆನ್ಸಿ ಆಪತ್ಕಾಲ ಘೋಷಣೆ ಆಯಿತು. ಅದನ್ನೇ ನಾವು ನಿನ್ನೆ ನೋಡ್ತಾ ಇದ್ವಿ. ನಿನ್ನೆ ಜೂನ್ 25 ಅರ್ಥಾತ್ 46 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕೊರೋನಾ, ಅದೊಂದು ಪ್ರಕಾರದಿಂದ ಕೋವಿಡ್ ಆಗಿತ್ತು. ಅದೊಂದು ಪ್ರಕಾರದಿಂದ ಸಾಮಾಜಿಕ ಹಿಂಸೆ, ಸಮಾಜಕ್ಕೆ ಎಂಥ ಒಂದು ಹಿಂಸೆ ಆಗ್ತಾ ಇತ್ತು, ಎಂಥ ಒಂದು ಇದು ಆಗ್ತಾ ಇತ್ತು. ಅರ್ಥಾತ್ ಏನು ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟೊಂದು ಅಸ್ತವ್ಯಸ್ತ, ಒಬ್ಬ ಅಧಿಕಾರಿ ಅಥವಾ ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ತನ್ನ ಒಂದು ಅಧಿಕಾರವನ್ನ, ತನ್ನ ಅಂತಸ್ತನ್ನ, ತನ್ನ ಕೌಟುಂಬಿಕ ಸ್ಥಿತಿಯನ್ನ, ತನ್ನ ಕುಟುಂಬವೇ ಅರ್ಥಾತ್ ಏನು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೊನೆಯವರೆಗೂ ಮುಂದಾಳಾಗಿರ್ಬೇಕು ಅನ್ನುವಂಥ ದೊಡ್ಡ ಅರ್ಥಾತ್ ಏನು ಅಂದ್ರೆ ಒಂದು ಅತ್ಯಂತ ಘಾತಕವಾಗಿರ್ತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು, ಸ್ವಾರ್ಥ ಬುದ್ಧಿಯನ್ನು ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ದೇಶದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ 2 ವರ್ಷ ಅವಾಗೂ ಸಹಿತ ಭಾರತ ಏನ್ ಮಾಡ್ತಿದ್ರು, ಕೊರೋನಾ ಒಂದು ಪ್ರಕಾರ ಎಷ್ಟು ಲಕ್ಷಗಟ್ಟಲೆ ಜನರನ್ನ ಜೈಲಿಗೆ ಹಾಕಿದ್ರು, ಎಷ್ಟೋ ಜನರು ಎಷ್ಟೊಂದು ಪ್ರಕಾರದಿಂದ ಹಿಂಸೆಯನ್ನು ಅನುಭವಿಸಿದ್ರು, ಎಷ್ಟು ಮನೆಗಳಲ್ಲಿ ದುರಂತಗಳಾಗುವಂತಹ ಪರಿಸ್ಥಿತಿ ಆಯಿತು. ಇವಾಗ ಕೊರೋನಾ ಇದೊಂದು ಪ್ರಕಾರದಿಂದ ಆದರೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಎಂತೆಂಥ ಕೊರೋನಾಗಳು, ಎಂತೆಂಥ ಕೋವಿಡ್ಗಳು ಆಗ್ತಾ ಇರ್ತವೆ ಅನ್ನೋದನ್ನು ನೋಡಿದ್ರೆ ನಮಗನಿಸ್ತದ ಏನು ಅಂದ್ರೆ ನಾವು ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ಹೀನ ಮಟ್ಟಕ್ಕೆ ಹೋಗ್ಲಿಕ್ಕೆ ಹತ್ತೀವಿ, ಕೆಳಮಟ್ಟಕ್ಕೆ ಹೋಗ್ಲಿಕ್ಕೆ ಹತ್ತೀವಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನಿನ್ನ ಹೊತ್ತು ನೋಡಿದೆ, ಅದನ್ನ ಆಗಿನ ಪರಿಸ್ಥಿತಿಯನ್ನು ಹೇಳಿರ್ತಕ್ಕಂಥದ್ದನ್ನು ನಾನು ಕೇಳಿದೆ, ನೋಡಿದೆ. ನಿಜವಾಗಿ ಮನಸ್ಸಿಗೆ ಎಷ್ಟು ಇದು ಆಯಿತು ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಅಜ್ಞಾನ ತುಂಬಿರಪ್ಪ ಅಂತ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಾವೆಲ್ಲರೂ ಭಾರತೀಯರು ನಮ್ಮ ಧ್ಯೇಯವನ್ನು ಕಳ್ಕೊಂಡ್ಬಿಟ್ಟಿವಿ. ನಮ್ಮೊಂದು ನಿಶ್ಚಿತವಾದ ಧ್ಯೇಯ ಇಲ್ಲ. ಆದ್ರಿಂದ ಏನಾಗತಕ್ಕಂಥ ಪರಿಸ್ಥಿತಿ ಅಂದ್ರೆ ಎಲ್ಲಿ ನೋಡಿದಲ್ಲಿ ಸ್ವಾರ್ಥ, ಹಿಂಸೆ, ಅತ್ಯಾಚಾರ, ಅನಾಚಾರ, ದುರಾಚಾರಗಳು ತುಳುಕ್ತಾ ಇವೆ. ನಾವು ಮಾನವೀಯತೆಯನ್ನು ಕಳ್ಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಮಾನವೀಯತೆಯನ್ನಂತೂ ಕಳ್ಕೊಂಡ ಬಿಟ್ಟಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವೇನಾದ್ರೂ ಅಧ್ಯಾತ್ಮವನ್ನಂತೂ ಕಳ್ಕೊಂಡ ಬಿಟ್ಟಿವಿ. ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯನ್ನು ಕಳ್ಕೊಂಡು, ಅಷ್ಟು ದೊಡ್ಡ ಸತ್ತೆಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಅರ್ಥಾತ್ ಏನು ಅವರು ಸುತ್ತಲೂ ಅವರ ಬಾಲವನ್ನು ಬಡಿತಕ್ಕಂಥವರೇ ತುಂಬಿಕೊಂಡಿದ್ದು, ಒಬ್ರು ಅದರ ಬಗ್ಗೆ ಸರಿಯಾಗಿ ಸಾರ ವಿಚಾರ ಮಾಡಲಿಲ್ಲ. ಯಾವುದು ದೇಶ ದೃಷ್ಟಿಯಿಂದ ಹಿತವಾದದ್ದು ಯಾವುದು, ಅರ್ಥಾತ್ ಏನು ಅಂದ್ರೆ ನಾವು ನೋಡ್ತೀವಿ ಇದೇ ಪರಿಸ್ಥಿತಿಯನ್ನು ಯಾರ ಕಾಲದಲ್ಲಿ ಅಂದ್ರೆ ಪಾಂಡವರ ಕಾಲದಲ್ಲಿ ನೋಡ್ತೀವಿ. ಧೃತರಾಷ್ಟ್ರ ಕೇವಲ ತನ್ನ ಮಗನ ಬಗ್ಗೆ ತನ್ನ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಮೋಹದಿಂದ ಅವನಿಗೆ ವಸ್ತುಸ್ಥಿತಿ ಏನ್ ಮಾಡಿದ್ರೆ ಪ್ರಜೆಗಳಿಗೆ ಹಿತ ಆಗ್ತದೆ, ದೇಶಕ್ಕೆ ಹಿತ ಆಗ್ತದೆ ಅನ್ನುವಂಥ ಕಲ್ಪನೆ ಇದ್ರೂ ಪ್ರಜೆಗಳು ಬೇಕಾದಷ್ಟು ನೋವನ್ನು ಅನುಭವಿಸಲಿ, ಸಾಯಲಿ ಅಥವಾ ದುಃಖಗಳನ್ನು ಅನುಭವಿಸಲಿ, ಆದರೂ ತನ್ನ ಮಕ್ಕಳನ್ನ ತಾನು ತನ್ನ ಉತ್ತರಾಧಿಕಾರಿ ಆಗುವಂಥ ಒಂದು ಇದನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ದುಷ್ಟರಾಗಿರ್ತಕ್ಕಂಥ ಮಕ್ಕಳನ್ನು ಕಟ್ಟಿಕೊಂಡು ಅವರ ಪಕ್ಷ ವಹಿಸಿ ತಾನು ಹೊರಗನೂ ಕುರುಡಾಗಿದ್ದ, ಒಳಗಿನಿಂದನೂ ವಿವೇಕದಿಂದನೂ ಕುರುಡಾಗಿದ್ದ ಅವನು ಹೆಂಗೆ ಬಹಳ ದುರಂತ ಕಾರಣ ಆದ್ನು. ಅಷ್ಟು ದೊಡ್ಡ ಮಹಾಯುದ್ಧಕ್ಕೆ ಕೃಷ್ಣ ಹೇಳಿದ ಏನು ಅಂದ್ರೆ ಬಾಕಿ ಏನೂ ಬೇಡ ನಮ್ಮ ಪಾಂಡವರಿಗೆ,
ಒಂದು 5 ಹಳ್ಳಿ ಕೊಟ್ಟರೆ ಸಾಕು, ಅವರು ತಮ್ಮ ಪಾಡಿಗೆ ತಾವು ಸ್ವಸ್ಥ ಇರ್ತಾರೆ, ಸಮಾಧಾನದಿಂದ ನಾಮಸ್ಮರಣೆ ಮಾಡಿಕೊಂಡಿರ್ತಾರೆ ಅಂತಂದ್ರೆ ಅರ್ಥಾತ್ ದುರ್ಯೋಧನ ಮಾತಿಗೆ ಬೆಲೆ ಕೊಟ್ಟು ಅಥವಾ ದುರ್ಯೋಧನ ಮಾತನ್ನೇ ಅರ್ಥಾತ್ ತನ್ನ ಒಂದು ಅವಿವೇಕತನದಿಂದ ಅದನ್ನೇ ಒಂದು ಪ್ರತಿಪಾದಿಸ್ತಾ ಅವನೇನ್ ಮಾಡಲಿಲ್ಲ ಅಂದ್ರೆ ಒಪ್ಪಲಿಲ್ಲ. ಯಾರು ಅಂದ್ರೆ ಧೃತರಾಷ್ಟ್ರ. ದುರ್ಯೋಧನ ಹೇಳಿದ ಯುದ್ಧ ಮಾಡೋದನ್ನೇ ಒಂದು ಸೂಜಿ ಮೊನೆ ಮೇಲೆ ನಿಲ್ಲುವಷ್ಟು ಮಣ್ಣನ್ನೂ ಕೊಡುವುದಿಲ್ಲ ಅಂತ ತಿಳ್ಕೊಂಡು ಹೆಂಗ ಹೇಳಿದ್ನು ಹಂಗ ಅರ್ಥಾತ್ ನಮ್ಮ ದೇಶದ ಅವಸ್ಥೆ ಯಾವಾಗ ಆಗಿತ್ತು ಅಂದ್ರೆ 75ನೇ ಜೂನ್ 25ನೇ ತಾರೀಕಿನ ದಿವಸ. ನಮ್ಗದನ್ನು ಇವತ್ತು ನೆನೆಸ್ಕೊಂಡ್ರೆ 46 ವರ್ಷಗಳು ಕಳೆದಿದ್ರು ಸಹಿತ ನಮ್ಮ ದೇಶ ಹಿಂದ 300 ವರ್ಷಗಳವರೆಗೆ ಪಾರತಂತ್ರವನ್ನು ಅನುಭವಿಸಿ ಯವನರ ಕೈಯಲ್ಲಿ, ಲೈಂಗಿಕರ ಕೈಯಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಹಿಂಸೆಗಳನ್ನ, ಸಾಮಾಜಿಕ ಹಿಂಸೆ, ಅದೇ ರೀತಿಯ ಕೌಟುಂಬಿಕ ಹಿಂಸೆ, ಅತ್ಯಾಚಾರ, ಅನಾಚಾರ, ಅರ್ಥಾತ್ ಏನು ಅಂದ್ರೆ ಅಪಮಾನ, ಅನೇಕ ಪ್ರಕಾರದಿಂದ ಲಜ್ಜಾಸ್ಪದವಾಗಿರ್ತಕ್ಕಂಥ ಪ್ರಸಂಗಗಳು, ಮಾನ ಮರ್ಯಾದೆಯನ್ನು ಕಳೀತಕ್ಕಂಥ ಪ್ರಸಂಗಗಳನ್ನು ಅನುಭವಿಸಿ ನಾವು ಏನೋ ಕಲ್ಪನಾ ಮಾಡಿಕೊಂಡಿದ್ವಿ ಸ್ವಾತಂತ್ರ್ಯ ಸಿಕ್ಕ ನಾವು ಬಹಳ ಸುಖಿ ಆಗ್ತೀವಿ ಅಂತ. ಆದ್ರೆ ಆ ಸ್ವಾತಂತ್ರ್ಯ ಸಿಗೋಕ್ಕಿಂತಲೂ ಮುಂಚೆನೆ ಒಂದು ಭಾವನೆಯಿಂದ, ಏನೋ ಒಂದು ಭಾವನೆಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥವ್ರ ಮನಸ್ಸುಗಳೆಲ್ಲ ಏನಾಗ್ಬೋದು ಅಂದ್ರೆ ಕಲಕಾಗಿ ಹೋಗ್ತು. ಎಲ್ಲ ಮನುಷ್ಯನಲ್ಲಿಯೂ ಏನ್ ನಿರ್ಮಾಣ ಆಯ್ತು ಅಂದ್ರೆ ಮಾಲಿನ್ಯ ನಿರ್ಮಾಣ ಆಯ್ತು, ಸ್ವಾರ್ಥ ನಿರ್ಮಾಣ ಆಯ್ತು, ದ್ರೋಹ ನಿರ್ಮಾಣ ಆಯ್ತು, ಕಪಟ ವಂಚನೆಗಳ ನಿರ್ಮಾಣ ಆಯ್ತು. ಎಲ್ಲರೂ ಸ್ವಾತಂತ್ರ್ಯದ ಒಂದು ಲಾಭವನ್ನು ಪಡ್ಕೊಂಡು ತಮ್ಮನ್ನು ತಾವು ಸಮೃದ್ಧ ಮಾಡಿಕೋಬೇಕು ಅನ್ನುವಂಥದ್ದನ್ನು ನೋಡಿದರೆ ನಮ್ಮ ದೇಶದ ಒಂದು ಅವನತಿ ಎಂಥ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿನೂ ಸಹಿತ ಹಿಂದಿನ ಪರಿಸ್ಥಿತಿಯಲ್ಲಿನೂ ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ. ರಾಜಕಾರಣದಲ್ಲಿ ಆಗಲಿ, ಸಮಾಜ ಕಾರಣದಲ್ಲಿ ಆಗಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಲಿ, ಆರ್ಥಿಕ ಕ್ಷೇತ್ರದಲ್ಲಿ ಆಗಲಿ ದೊಡ್ಡ ದೊಡ್ಡ ಅಗ್ರಿ ಆದರ್ಶವಂತರು ತಾವು ಅನ್ನುವಂಥವ್ರು ಸಹಿತ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ ಕೂಡಲೇ ತಮ್ಮ ಆದರ್ಶಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಹತ್ರ ಒಗೆದು ಅವರು ಸಹಿತ ಏನ್ ಮಾಡಿ ಪ್ರಾರಂಭ ಮಾಡೋದು ನಾವು ನೋಡ್ತೀವಿ ಅಂದ್ರೆ 1 ಕೋಟಿ 2 ಕೋಟಿ ಆಗಲಿ 100 ಕೋಟಿ ಗಟ್ಟಲೆ ಹಣವನ್ನ ತಮ್ಮ ಕಿಸೆದಾಗ ಹಾಕೋದನ್ನ ಅಥವಾ ತಮ್ಮ ಒಂದು ಖಜಾನೆ ಒಳಗೆ ತುಂಬಿಕೊಳ್ಳೋದನ್ನ ನಾವು ನೋಡ್ತೀವಿ. ಈ ಪರಿಸ್ಥಿತಿ ಅವರು ಅತಿ ಸುಶಿಕ್ಷಿತರು ಮತ್ತು ಪ್ರಾರಂಭದಿಂದಲೂ ಅಗದಿ ಬಹಳ ದೊಡ್ಡ ನಿಸ್ವಾರ್ಥ ಭಾವನೆಯಿಂದ ನಾವು ಕೆಲಸ ಮಾಡಿದ್ವಿ ಅನ್ನುವಂಥವ್ರು, ದೇಶದ ಹಿತಕ್ಕಾಗಿಯೇ ನಾವು ರಾಜಕಾರಣದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅನ್ನುವಂಥವ್ರು, ಇಂಥವ್ರು ಸಹಿತ ಆ ದುಡ್ಡಿನ ಮೋಹ, ಅಧಿಕಾರದ ಮೋಹ, ಕುರ್ಚಿಯ ಮೋಹ, ಸತ್ತೆಯ ಮೋಹ, ಸಮಾಜದಲ್ಲಿ ಮಾನ ಪ್ರತಿಷ್ಠೆಯ ಮೋಹ ಇವುಗಳಿಗೆ ಒಳಗಾಗಿ ಎಷ್ಟೊಂದು ಏನ್ ಮಾಡಿದ್ರು ಅಂತ ನಡೀತಾ ಇದೆ, ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲರದ್ದು ಕಡೆ ಲಕ್ಷಣೇ ಇಲ್ಲ. ಇದರಿಂದ ಸಮಾಜಕ್ಕೆ ಎಷ್ಟೊಂದು ಆಘಾತ ಆಗ್ತಾ ಇದೆ, ದೇಶ ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ಹೀನ ಮಟ್ಟಕ್ಕೆ, ಅರ್ಥಾತ್ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ದಾರಿದ್ರ್ಯದ ಕಡೆಗೆ, ಅಜ್ಞಾನದ ಕಡೆಗೆ, ದುಃಖದ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ವಿಚಾರ ಮಾಡೋದನ್ನೇ ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮನ್ನು ತಾವು ಎಲ್ಲಾ ದೃಷ್ಟಿಯಿಂದಲೂ ಸಮೃದ್ಧ ಮಾಡ್ಕೋಬೇಕು. ಪಾಪದ ಒಂದು ದೊಡ್ಡ ಭಂಡಾರವನ್ನ ಅವರು ತಮ್ಮ ತಲೆ ಮೇಲೆ ಹೊತ್ತುಕೊಳ್ಳುವಂತಹ ಪರಿಸ್ಥಿತಿ ಪ್ರಾಪ್ತ ಆಗಿದೆ. ಇಂಥ ರಾಜಕಾರಣಿಗಳ ಒಂದು ರಾಜಕೀಯ ಕ್ಷೇತ್ರ ನಮ್ಮ ದೇಶದ ಪ್ರಾರಬ್ಧಾನುಸಾರವಾಗಿ ಒದಗಿ ಬಂದಿರುವಾಗ ನಾವು ಸುಖಿ ಆಗ್ತೀವಿ ಅನ್ನುವಂಥ ಬಹಳ ಕಷ್ಟದ ಒಂದು ವಿಚಾರದ ಬಹಳ ಕಠಿಣ ಇದು ಅದ. ಇಂಥ ಪರಿಸ್ಥಿತಿಯಲ್ಲಿ ಅದರೊಳಗೂ ಇವತ್ತು ನಾವು ನೋಡ್ತೀವಿ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ 3 ಪ್ರಕಾರದ ಒಂದು ತಾಪಗಳ ಒತ್ತಟ್ಟಿಗೆ ಸೇರಿ ಕೋವಿಡ್ ಅನ್ನುವಂಥ ಒಂದು ಪ್ರಚಂಡ ತಾಪ ಸಮಾಜದ ಮೇಲೆ ಇಷ್ಟೊಂದು ಆಘಾತವನ್ನು ಉಂಟು ಮಾಡ್ತಾ ಇದ್ದಾಗ ಎಲ್ಲಾ ದೃಷ್ಟಿಯಿಂದಲೂ ನಾವು ಬಹಳ ಸಾವಧಾನ ಆಗ್ಬೇಕಾಗಿಲ್ಲ. ಏನು ಅಂದ್ರೆ ನಾವು ಇದನ್ನು ಎದುರಿಸ್ತೀವಿ, ಇದರಿಂದ ಪಾರಾಗ್ತೀವಿ ಅಂತಂದ್ರೂ ಸಹಿತ ನಮ್ಮ ಹಿಂದೆ ಅದಕ್ಕಂಥ ಒಂದು ಆಸುರಿ ಶಕ್ತಿಗಳು ನಮ್ಮನ್ನ ಹಿಂಸೆಗೆ ಗುರಿ ಮಾಡ್ತಾ ಇವೆ ಅಂದ್ರೆ ಎಲ್ಲಾ ಕ್ಷೇತ್ರದೊಳಗಿಂದಲೂ ಆಸುರಿ ಶಕ್ತಿ. ಅದರೊಳಗೂ ನಮಗೂ ಸಹಿತ ಅಷ್ಟೇ ಅಜ್ಞಾನ, ಅಷ್ಟೇ ಅವಿವೇಕ ಕಾರ್ಯ ಮಾಡ್ತಾ ಇರೋದ್ರಿಂದ ಹಿತಾಹಿತಗಳ ಬಗ್ಗೆ ನಮಗೆ ಸರಿಯಾಗಿ ವಿಚಾರ ಮಾಡಿ ಬರಂಗಿಲ್ಲ. ಆದ್ರಿಂದ ಏನಿಲ್ಲ ಅಂದ್ರೆ ಕಿಂಗ್ ಶುಡ್ ಬಿ ಫಿಲಾಸಫರ್ ಅಂತ, ರಾಜರು ತತ್ವಜ್ಞಾನಿಗಳಾಗಿರ್ಬೇಕು. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಆಧ್ಯಾತ್ಮಿಕ ಬೆನ್ನೆಲುಬುಳ್ಳವರಾಗಿದ್ರೆ ಮಾತ್ರ ರಾಜಕೀಯ ಕ್ಷೇತ್ರದಲ್ಲಿ
ಕ್ಷೇತ್ರದಿಂದ ಸಮಾಜಕ್ಕೆ ಹಿತ ಆಗ್ತದೆ ಹೊರತು ಅವ್ರಿಗೆ ಅಧ್ಯಾತ್ಮದ ಗಂಧ ಇರಂಗಿಲ್ಲ, ಅರ್ಥಾತ್ ರಾಜಕಾರಣದ ಗಂಧನೂ ಇರಂಗಿಲ್ಲ. ರಾಜಕಾರಣ ನಾವು ಯಾಕೆ ಮಾಡಬೇಕು ಅನ್ನೋದು ಅವ್ರಿಗೆ ಏನಿಲ್ಲ ಅಂತ ಕಲ್ಪನಾ ಇರಂಗಿಲ್ಲ. ಎಲ್ಲರೂ ಇದೇ ಒಂದು ಮಹತ್ವಾಕಾಂಕ್ಷೆ, ಇದೇ ಒಂದು ಬಹಳ ದೊಡ್ಡ ಕಲ್ಪನೆಯನ್ನು ತಲೆಯಾಗಿಟ್ಕೊಂಡು ಅಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅವ್ರು ಏನ್ ಮಾಡ್ತಾರೆ, ಪ್ರವೇಶ ಮಾಡ್ತಾರಲ್ಲ ಏನು ಅಂದ್ರೆ ನಾನು ಸಾಕಷ್ಟು ಸಂಪಾದನೆ ಮಾಡಬೇಕು, ನಾನು ಅರ್ಥಾತ್ ಏನೊಂದು 5 ವರ್ಷ ನಾನು ಅಧಿಕಾರದಲ್ಲಿರೋದ್ರೊಳಗಾಗಿ ನನ್ನ 7 ಪೀಳಿಗೆಗಳು ಅರ್ಥಾತ್ 7 ಪೀಳಿಗೆಗಳ ಮುಂದೆ ಅವರು ಐಷಾರಾಮದಲ್ಲಿ ತಮ್ಮ ಜೀವನವನ್ನು ಕಳೆಯೋದನ್ನ ಸಹಜವಾಗಿ ಕಳೆಯುವಷ್ಟರ ಮಟ್ಟಿಗೆ ತಾನು ಗಳಿಸಿ ಒಗಿಬೇಕು, ಸಂಪಾದನೆ ಮಾಡಿ ಒಗಿಬೇಕು, ಸಮಾಜವನ್ನು ಹಿಂಡಿ ಅರ್ಥಾತ್ ರಾಷ್ಟ್ರವನ್ನು ಮುದ್ದಿ ಮಾಡಿ ಮೂಲಿಗೊಂಪು ಮಾಡಿದ್ರೂ ಅಡ್ಡಿ ಇಲ್ಲ, ನಮ್ಮ ಕೋಶವನ್ನು ನಾವು ತುಂಬ್ಕೋಬೇಕು ಅನ್ನುವಂಥ ದುಷ್ಟ ಪ್ರವೃತ್ತಿ, ದುರ್ಭಾವನೆ ಇಂಥ ಒಂದು ಸಮಾಜದಲ್ಲಿ ಪರಿಸ್ಥಿತಿ ಇರುವಾಗ ನಾವು ಮುಖ್ಯವಾಗಿ ಆ ಭಗವಂತನಿಗೆ ಶರಣ ಹೋಗಬೇಕು. ಧೃತರಾಷ್ಟ್ರದ ಆ ಭಾವನೆ ಇತ್ತು. ಭೀಷ್ಮಾಚಾರ್ಯರಿಗೆ ಅವ್ರ ವ್ಯಕ್ತಿತ್ವನೇ ಅವ್ರದ್ದು ಶೂನ್ಯ ಆಗಿತ್ತು. ದ್ರೋಣಾಚಾರ್ಯರಷ್ಟು ಅಸ್ತಿತ್ವನೇ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪಾಂಡವರು ಸಹಿತ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿದ್ರು. ಅಂಥ ಪರಿಸ್ಥಿತಿಯಲ್ಲಿ ದ್ರೌಪದಿಗೆ ಹೆಂಗೆ ಕೇವಲ ಒಂದೇ ಒಂದು ಆಧಾರಿತ ಏನು ಅಂದ್ರೆ ಕೃಷ್ಣ, ಹೆಂಗೋ ಹಂಗೆ ಇರದೆ ಅಂದ್ರೆ ನಮಗೂ ಇವತ್ತು ಒಂದೇ ಒಂದು ಆಧಾರ ಇದೆ ಏನು ಅಂದ್ರೆ ಭಗವಂತ ಅನ್ನೋ. ಆದ್ದರಿಂದನೇ ನಮ್ಮ ಕಳಕಳಿ ಅನ್ನಲ್ಲ ಏನು ಅಂದ್ರೆ ನಾವು ಯಾವುದೋ ಒಂದು ಭಾವದಿಂದ ಯೋ ಯೋ ಯಾಮ್ ಯಾಮ್ ತನುಂಭಕ್ತ್ಯ ಶ್ರದ್ಧೆಯಾಗಿಚ್ಛತಿ ತಸ್ಯ ತಸ್ಯ ಜಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರ್ಯಾರು ಯಾವ್ಯಾವ ಭಾವದಿಂದ ನನ್ನ ಕಡೆಗೆ ನನ್ನನ್ನು ಭಜಿಸ್ತಾರೋ ಅವರಿಗೆ ಅವರವರು ಭಾವಕ್ಕನುಸಾರವಾಗಿಯೇ ನಾನು ಫಲ ಕೊಡ್ತೀನಿ ಅಂತನ್ನುವಂಥ ಮಾತನ್ನ ಭಗವಂತ ಹೆಂಗೆ ಹೇಳಿದ. ಅದಕ್ಕೆ ನಮ್ಮ ಕಳಕಳಿ ಏನಿದೆ ಅಂತಂದ್ರೆ ನಾವು ಏನಾದರೂ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು, ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಮಾತ್ರ ನಾವು ನಮ್ಮ ವ್ಯಕ್ತಿಗತ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ನಾವು ನಮ್ಮನ್ನು ಸುರಕ್ಷಿತವಾಗಿಟ್ಟುಕೊಂಡು ನಾವು ಶಾಂತಿ ಸಮಾಧಾನದಿಂದ ಜೀವನ ಕಳೆಯಲಿಕ್ಕೆ ಶಕ್ತಿದೆ. ನಾವು ನೋಡ್ತೀವಿ, ನಿನ್ನೆ ನಾನು ಕೇಳಿ ಅಷ್ಟೊಂದು ಮನಸ್ಸಿಗೆ ಹಳಹಳೆ ಆಯಿತು ಅಂದ್ರೆ ಆಗ ಕಾಲು ನೀರು ಹೋಗಿಬಿಟ್ಟದು. ಅದರ ಬಗ್ಗೆ ಹಳಹಳೆ ಮಾಡ್ಕೋತ ಕೂಡೋದ್ರೊಳಗೂ ಯಾವುದೂ ಆಗ್ತಿಲ್ಲ. ಅರ್ಥಾತ್ ಏನು ಅಂತಂದ್ರೆ ಯಾರು ತಮ್ಮ ಕೇವಲ ವೈಯಕ್ತಿಕ ಸ್ವಾರ್ಥ ಸಾಧಿಸೋದ್ರ ಸಲುವಾಗಿ, ಅಧಿಕಾರವನ್ನು ಉಳಿಸೋದ್ರ ಸಲುವಾಗಿ ತನ್ನ ಎಲ್ಲ ರಾಜಕೀಯ ಕ್ಷೇತ್ರಗಳಲ್ಲಿರ್ತಕ್ಕಂಥ ಶಿಸ್ತು, ಕಾನೂನು, ಅದೇ ರೀತಿಯಾಗಿ ಏನು ಅಂತಂದ್ರೆ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದೇನು ಅಧಿಕಾರದಿಂದ ಅವನ್ನೆಲ್ಲ ಏನನ್ನು ತಿರುಮುರು ಮಾಡಿ ತನ್ನ ಒಂದು ಕಾರ್ಯ ಸಾಧನೆ ಮಾಡಿಕೊಳ್ಳುವುದರೊಳಗನೆ ತನ್ನ ಒಂದು ಏನು ಪರಾಕ್ರಮವನ್ನು ತೋರಿಸಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೆಲವರೆಲ್ಲರೂ 2 ವರ್ಷಗಳವರೆಗೆ ಅದರ ಬಗ್ಗೆ ಯಾರು ಏನೂ ಒಂದು ಪ್ರಶ್ನೆ ಕೇಳಿಲ್ಲ, ಅದರ ಬಗ್ಗೆ ತಕರಾರು ಮಾಡಲಿಲ್ಲ. ನಾವು ಭಾರತೀಯರು ಎಂಥ ಒಂದು ಅರ್ಥಾತ್ ಏನು ಅಂದ್ರೆ ನಮ್ಗೆ ಆ ಸಮಯದಲ್ಲಿ ತಮ್ಮ ಒಂದು ಇದನ್ನು ಉಳಿಸಿಕೊಳ್ಳುವ ಸಲುವಾಗಿ ಕಂಬಳಿ ಹಂಚೋದು, ಶೆರೆ ಹಂಚೋದು, ದುಡ್ಡು ಹಂಚೋದು ಇತ್ಯಾದಿಗಳ ಪರಂಪರೆ ಆವತ್ತಿನಿಂದಲೇ ಶುರುವಾಯಿತು. ಇತ್ಯಾದಿಗಳ ಸಂಪ್ರದಾಯ ಎಲ್ಲಾನು ಅರ್ಥಾತ್ ಏನು ಅಂದ್ರೆ ದುಡ್ಡು ಹಂಚೋದು, ದುಡ್ಡು ಕೊಡೋದು, ಮದ್ಯಪಾನಾದಿಗಳನ್ನು ಮಾಡಿಸೋದು, ವಸ್ತ್ರಾದಿಗಳನ್ನು ಕೊಡ್ತಕ್ಕಂಥ 1900 ಅರ್ಥಾತ್ ಏನು ಅಂದ್ರೆ 1975ನೇ ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥ ಇಲೆಕ್ಷನ್ದಿಂದನೇ ಶುರುವಾಯಿತು. ಆವಾಗಿಂದಲೂ ಇವಾಗಿನ ತನಕನೂ ಅದನ್ನ ಎಷ್ಟೊಂದು ಆ ರೀತಿ ಮಾಡೋದನ್ನು ತಮ್ಮ ದೊಡ್ಡ ಔದಾರ್ಯನೋ ಅಥವಾ ಗೌರವನೋ ಪ್ರತಿಷ್ಠೆನೋ ಅಂತ ತಿಳ್ಕೊಂಡು ದುರ್ಬುದ್ಧಿಯಿಂದ ಇದನ್ನೆಲ್ಲ ಸಮಾಜಕ್ಕೆ ಪ್ರಲೋಭನ ತೋರಿಸಿ ಸಮಾಜದಿಂದ ತಮ್ಮನ್ನು ತಾವು ಅರ್ಥಾತ್ ಪ್ರತಿಷ್ಠಿತ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅರ್ಥಾತ್ ದುರ್ಭಾವನೆ ಹೊಂದಿರತಕ್ಕಂಥ ಇವರು ಆ ಪರಂಪರೆಯಲ್ಲಿ ಅಷ್ಟೊಂದು ಸಮೃದ್ಧವಾಗಿ ಬೆಳೆಸಿಕೊಂಡು ಬಂದಿರಾದ್ರೆ ಅದರ ಆಧಾರದ ಮೇಲೆನೇ ತಾವು ಅಧಿಕಾರ ಪಡಿಬೇಕು ಅನ್ನುವಂಥ ಒಂದು ಮನುಷ್ಯನ ಗಟ್ಟಿ ಕೂತು ಬಿಟ್ಟರು.
ತಮ್ಮ ವ್ಯಕ್ತಿತ್ವದಿಂದ ಅಲ್ಲ, ತಮ್ಮ ತಪಶ್ಚರ್ಯದಿಂದ ಅಲ್ಲ, ಸಾಧನೆಯಿಂದ ಅಲ್ಲ, ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿಯಿಂದ ಅಲ್ಲ, ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಒಂದು ತಳಮಳದಿಂದ ಅಲ್ಲ, ಕೇವಲ ಒಂದೇನು ಅಂದ್ರೆ ದುಡ್ಡಿನ ಆಧಾರದಿಂದ, ಅರ್ಥಾತ್ ಏನು ಅಂದ್ರೆ ಸಮಾಜವನ್ನು ಮೋಹಗೊಳಿಸಿ ಮುಗ್ಧಗೊಳಿಸಿ ಆ ಸಮಾಜದಿಂದ ತಾವು ಏನಂದ್ರೆ ಅಧಿಕಾರ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಪ್ರವೃತ್ತಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು 100% ಬೆಳ್ಕೊಂಡು ಬಂದಿರೋದು ನೋಡಿದ್ರೆ ನಿಜವಾಗಿ ನಮ್ಗೆ ದುಃಖ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದೆಲ್ಲ ಬಹಳ ತಲೆ ಕೆಡಿಸೋಕೆ ಕೂಡುದ್ರಲ್ಲಿ ಆಗ್ತಿಲ್ಲ. ಆದ್ರಿಂದ ನಾವು ಏನ್ ಮಾಡ್ಬೇಕಾಗಿ ಮುಖ್ಯವಾಗಿ ಅಂದ್ರೆ ಅವನ್ನೆಲ್ಲ ವಿಚಾರವನ್ನು ನಮ್ಮ ತಲೆಯಾಗಿಂದ ತೆಗೆದು ಹಾಕಿ ಭಾರತದ ಇತಿಹಾಸದ ಹಿಂದಿನ ಪುಟಗಳನ್ನು ನೋಡಿದರೆ ಕೇವಲ ಅಂತಃಕರಣ ಕಲಿಬಿಲಿ ಆಗ್ತದೆ, ಕಣ್ಣಾಗಿಂದ ನೀರು ಬರ್ತಾವೆ. ಅದ್ರ ಹೊರತು ನಮಗೆ ಏನೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಪಾಸ್ ಅರ್ಥಾತ್ ಏನು ಭೂತಕಾಲ ಕಳೆದು ಹೋಗ್ಬಿಟ್ಟಿದೆ, ಭವಿಷ್ಯ ನಮ್ಮ ಕೈಯಾಗಿಲ್ಲ. ಕೇವಲ ಒಂದು ವರ್ತಮಾನದ ಒಂದು ಕ್ಷಣ ನಮ್ಮ ಕೈಯಾಗದನು, ಅದನ್ನ ಭಗವಂತನ ಸ್ಮರಣೆಯಲ್ಲಿ ನಾವು ಕಲಿಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ. ಆದ್ದರಿಂದ ನಾವು ಏನಾದರೂ ಒಂದು ಉಪಾಯದಿಂದ ಅಲ್ಲ, ಸಾಧನೆಯ ಮೂಲಕವಾಗಿ ನಮ್ಮನ್ನು ನಾವು ಆ ಭಗವತ್ ಚಿಂತನೆಯಲ್ಲಿ ತೊಡಗಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದಲೇ ನಾವು 11 ಕೋಟಿ ಶತಕೋಟಿ ರಾಮನಾಮ ಬರ್ತೀವಿ. ಅದಕ್ಕಿಂತ ಮುಂಚೆ 100 ಕೋಟಿ ನಾಮಸ್ಮರಣೆ ಮಾಡಿದ್ವಿ. ಇವತ್ತೇನಾದ್ರೂ ನಮ್ಮೆಲ್ಲ ಕುಟುಂಬದಲ್ಲಿ, ಜೀವನದಲ್ಲಿ, ವ್ಯಕ್ತಿಗತ ಜೀವನದಲ್ಲಿ ಏನಾದ್ರೂ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ಯಾವುದಾದ್ರೂ ಮೂಲಿ ಒಳಗಿಂದ ಅನಿಸ್ತಿದ್ರೆ ಅದು ಕೇವಲ ನಾವು ಮಾಡಿರ್ತಕ್ಕಂಥ ಭಗವಂತನ ನಾಮಸ್ಮರಣೆ, ಉಪಾಸನೆ, ಭಕ್ತಿ, ಸದ್ಗುರುಗಳ ಬಗ್ಗೆ ಇರ್ತಕ್ಕಂಥ ನಿಷ್ಠೆ, ಪ್ರೇಮ, ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮದೇನಾದರೂ ಅನುಸಂಧಾನ ಇವುಗಳಿಂದನೇ ಅದು ನಮಗೆ ಚೂಚಾಡಿ ಎಲ್ಲಾದ್ರೂ ಒಳಗೆ ಮನಸ್ಸಿಗೆ ಸಮಾಧಾನ ಅನಿಸ್ತದೆ. ಹೊರತು ಉಳಿದದ್ದು ಯಾವುದೂ ಅರ್ಥಾತ್ ಏನು ಸಮಾಧಾನಕ್ಕೆ ಸಾಧನೆ ಆಗ್ತಕ್ಕಂಥ ಪರಿಸ್ಥಿತಿ ಸ್ವಲ್ಪ ಲವಲೇಶ ಉಳಿದಿಲ್ಲ. ಅದ್ರ ಬಗ್ಗೆ ಬಹಳಷ್ಟು ವಿಶ್ಲೇಷಣೆ ಮಾಡ್ಕೊಂಡು ಕೂಡುವುದರಲ್ಲೂ ಯಾವುದೂ ಅರ್ಥ ಇಲ್ಲ. ಆದ್ರಿಂದ ನಮ್ಮ ಕಳಕಳಿ ಏನಿದೆ, ಇನ್ನು ಮುಂದಿನ ಭವಿಷ್ಯದಲ್ಲಿ ಇರ್ತಕ್ಕಂಥ ನಮ್ಮ ಜೀವನದ ಒಂದೊಂದು ಕ್ಷಣಾನು ಆ ಭಗವತ್ ಚಿಂತನೆಯಲ್ಲಿ ಕಲೀಲಿ, ನಾಮಸ್ಮರಣೆಯಲ್ಲಿ ಕಲೀಲಿ, ಉಪಾಸನೆಯಲ್ಲಿ ಕಲೀಲಿ ಅನ್ನುವಂಥ ಕಳಕಳಿಯಿಂದ ನಾವು ಇಲ್ಲಿ ಕೊರೋನಾ ನಿಮಿತ್ತವಾಗಿ ಹೆಬ್ಬಳ್ಳಿ ಒಳಗನೆ ನಾವು ಏನು ಅಂತಂದ್ರೆ 1 ವರ್ಷದ ಮ್ಯಾಲ 2-3 ತಿಂಗಳುಗಳಿಂದ ನಾವಿಲ್ಲಿ ಬಾಗಿಲನ್ನು ಹಾಕೊಂಡಿದ್ರು ಸಹಿತ ನನಗೆ ನಿಜವಾಗಿಯೂ ಹೊರಗಿನ ಪ್ರಪಂಚದ ಬಗ್ಗೆ ಕಳಕಳಿ ಅನ್ನಿಸ್ತದೆ. ಆದ್ರಿಂದ ಇಂಥ ಒಂದು ಉಪಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಈ ಒಂದು ಸಾಧನೆಯಲ್ಲಿ ಎಷ್ಟೊಂದು ಉತ್ಸಾಹದಿಂದ ಮತ್ತು ಎಷ್ಟೊಂದು ಹೆಚ್ಚಿನ ಸಮಯವನ್ನು ಅದರಲ್ಲಿ ಹಾಕಿ ನೀವು ತೊಡಗಿರುವುದನ್ನು ನೋಡಿದರೆ ಇದಕ್ಕೆ ನಿಜವಾಗಿಯೂ ಅರ್ಥಾತ್ ಏನು ಅಂದ್ರೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ. ತುಕಾರಾಮ್ ಮಹಾರಾಜರು ಒಂದು ಕಡೆಗೆ ಕೊನೆಗೆ ಮನಸ್ಸಿಗೆ ಬಹಳಷ್ಟು ಬೇಜಾರಪಟ್ಟು ಒಂದು ಮಾತು ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ ಜನರು ನನಗೆ ಇಷ್ಟು ತ್ರಾಸ ಕೊಡ್ತಾ ಇದ್ದಾರ, ನಾರಾಯಣಕಾಯಿ ಮೇಲಾಕಾಯಿ ಅಂತ ಭಗವಂತನ ಸತ್ತಾನೇನು ಅಂತ ಜನರು ಇಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ, ಅಂಥದ್ರೊಳಗೆ ಭಗವಂತನ ಸತ್ತಾನೇನು ಅನ್ನುವಂಥದ್ದು ಅವರೇ ಅನ್ನಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಾವು ಅನ್ನುವಂಥ ಅಧಿಕಾರ ನಮಗಿಲ್ಲ. ಆದ್ರೆ ನಾವೇನು ಅನ್ನಬೇಕು ಅಂದ್ರೆ ಭಗವಂತ ಅನುಗ್ರಹ ಮಾಡು, ನಾವು ನಿನ್ನ ಸಲುವಾಗಿ ನಾವು ಇದನ್ನೆಲ್ಲ ನಿನ್ನ ಪ್ರೀತ್ಯರ್ಥವಾಗಿ ಮಾಡಲಿಕ್ಕತ್ತೀವಿ. ಆದ್ರೆ ನಿನ್ನ ಅನುಗ್ರಹ ಮಾಡುವಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಅರ್ಥಾತ್ ನಾನು ನಿಜವಾಗಿಯೂ ಅತ್ಯಂತ ಸಂತೋಷದಿಂದ ನಾನು ಇವತ್ತಿನ ಒಂದು 35ನೇ ಗ್ರೂಪಿನ ಒಂದು ಸಾಧಕರ ಹೆಸರುಗಳನ್ನ ನಾನು ಸದ್ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ನಿವೇದನೆ ಮಾಡ್ತೀನಿ. ಅದಕ್ಕೆ ಪೂರ್ವಭಾವಿಯಾಗಿ ನಾನು ಪ್ರತಿ ದಿವಸ ಸಂಕಲ್ಪ ಮಾಡ್ತಿರ್ತೀನಿ. ಅದಕ್ಕನುಸಾರವಾಗಿ ಇವತ್ತೂ ಸಂಕಲ್ಪ ಮಾಡಿ ಅದನ್ನು ನಾನು ಸಮರ್ಪಣೆ ಮಾಡ್ತೀನಿ, ನಿವೇದನೆ ಮಾಡ್ತೀನಿ. ಅವರ ಎಲ್ಲ ಹನುಮಾನ್ ಚಾಲೀಸ ಪಾಠ ಮಾಡ್ತಕ್ಕಂಥ ಹೆಸರುಗಳೆಲ್ಲ ನಾವು ಇವಾಗ ಮುಖ್ಯವಾಗಿ ನಾನು ಹೇಳಿದೆ, ನಿನ್ನೆ ಇವತ್ತು ಮತ್ತು ನಾಳೆ 3 ದಿವಸ 1975ನೇ ಜೂನ್ 25ನೇ ತಾರೀಕಿನ ದುರಂತದ ಒಂದು ಇತಿಹಾಸವನ್ನ ಅವರು ದೂರದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ. ನಿನ್ನೆ ನಾನು ಸ್ವಲ್ಪ ಹೊತ್ತು 15 ನಿಮಿಷ ಅದನ್ನು ನೋಡಿದ್ರೆ ನನಗೆ ಅದನ್ನ ಕೇಳಲಿಕ್ಕೇನೆ ಮನಸ್ಸಿಗೆ ಹೆಂಗೋ ಒಂದು ವಿಲಿವಿಲಿ ಅಂತ ಇತ್ತು ಮನಸ್ಸು. ಆದರೂ ಸಹಿತ ನಮಗೆ ಅನಿಸ್ತಿಲ್ಲ ಎಂಥ ಒಂದು ನಾವು ಅಜ್ಞಾನದಲ್ಲಿದ್ದೀವಿ. ಅರ್ಥಾತ್ ನಾವು ಬರೀ ಕೇವಲ ಒಂದು 100 ರೂಪಾಯಿ ನೋಟ್ ನೋಡಿ ಆಗಲಿ
ಅಥವಾ ಏನಾದರೂ ಒಂದು ಸೀರೆ ನೋಡಿ ಆಗಲಿ, ಒಂದು ವಸ್ತ್ರ ನೋಡಿ ಆಗಲಿ, ಕನಿಷ್ಠ ಎಂಥ ದರಿದ್ರಿದ್ದೀವಿ ಅಂದ್ರೆ ಒಂದು ಬಾಚಿಗೆ ಶೆರೆ ನೋಡಿ ಆಗಲಿ, ನಾವು ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನ ಆ ಮೂರ್ಖರಿಗೆ ಕೊಟ್ಟು ನಾವು ಏನ್ ಮಾಡ್ತೀವಿ, ಸ್ವಾರ್ಥಿಗಳು, ಮೂರ್ಖರು, ವಂಚಕರು, ಮೋಸ ಮಾಡ್ತಕ್ಕಂಥವ್ರಿಗೆ ನಾವು ಕೊಟ್ಟು ನಮ್ಮನ್ನ ಮತ್ತಷ್ಟು ಹಿಂಸೆಗೆ ಅವರು ಗುರಿ ಮಾಡುವಂಥ ಪರಿಸ್ಥಿತಿಯನ್ನು ನಾವೇ ತಂದುಕೋತೀವಿ ಎನ್ನುವಂಥದ್ದೇ ಆ ಮಹತ್ವದ ಒಂದು ಅತ್ಯಂತ ದುಃಖ ಪಡ್ತಕ್ಕಂಥ ವಿಷಯ, ಶೋಚನೀಯ ವಿಷಯವಾಗಿದೆ. ನಾವು ವಿಚಾರ ಮಾಡಿ ತಿಳ್ಕೊಂಡು ನಾವು ಪ್ರಜಾಪ್ರಭುತ್ವವನ್ನ ಅವ್ರು ಎಷ್ಟು ಸಲ ಹೇಳಿದ್ರಿಂದ ಹೇಳುವ ಮುಂದೆ 75ನೇ ಜೂನ್ 25ನೇ ತಾರೀಕಿಗೆ ಪ್ರಜಾಪ್ರಭುತ್ವದ ಹನನ ಆಯಿತು ಅಂತ, ಅರ್ಥಾತ್ ಪ್ರಜಾಪ್ರಭುತ್ವಕ್ಕೆ ಘಾಟ್ ಹೋಗ್ಯ ಹೆಂಗೋ ಹಂಗೆ ಇವಾಗ ಅದು ಸಹಿತ ನಮ್ಮ ಪ್ರಜಾಪ್ರಭುತ್ವ ಅನ್ಕೋತೀವಿ. ಆದ್ರೆ ಪ್ರಜಾಪ್ರಭುತ್ವವನ್ನು ನಮಗೆ ಸರಿಯಾಗಿನೇ ಆ ಪ್ರಭುತ್ವವನ್ನು ನಡೆಸ್ತಕ್ಕಂಥ ಯೋಗ್ಯತೆ ನಮ್ಮಲ್ಲೇನೇ ಇಲ್ಲ ಅಂತ ತಿಳ್ಕೊಂಡು ಹೇಳಿ, ಯಾರಿಗೆ ನಾವು ಬರೀ ಕೇವಲ ಏನ್ ಮಾಡ್ತೀವಿ, ಸುಮ್ಮನೆ ಅವ್ರ ಮಾತಿಗೆ ಮಹತ್ವ ಕೊಡ್ತೀವಿ. ಅವ್ರ ಮಾತಿಗೆ ಸಂಪೂರ್ಣ ಒಂದು ಏನಿರ್ತದೆ, ಸ್ವಾರ್ಥದಿಂದ ವಂಚಿತಗೊಳಿಸ್ತಕ್ಕಂಥ ಮಾತಿರ್ತಾವೆ. ಅವುಗಳನ್ನು ಕೇಳಿ ನಾವು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ದೇಶದಲ್ಲಿ ಇಂಥವೆಲ್ಲ ಪ್ರಸಂಗಗಳು ಆಗಬಾರ್ದು ಅಂತಿದ್ರೆ, ಒಂದು ಕಡೆಗೆ ನಾವು ಭಗವಂತರನ್ನ ಗಟ್ಟಿಯಾಗಿ ಹಿಡ್ಕೋಬೇಕು, ಇನ್ನೊಂದು ಕಡೆಗೆ ನಮ್ಮ ದೇವರು, ಧರ್ಮ, ಆಚಾರ, ವಿಚಾರ, ಸಂಪ್ರದಾಯ, ಪದ್ಧತಿ ಇವುಗಳನ್ನು ಅನುಸರಿಸಿಕೊಂಡು ಶಕ್ತಿದ್ದಷ್ಟು ಮಟ್ಟಿಗೆ ಅಂತರ್ಮುಖರಾಗಿ ಶಾಂತವಾಗಿ ನಮ್ಮ ಜೀವನದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನೇ ನಮ್ಮ ಧ್ಯೇಯವನ್ನಾಗಿ ಇಟ್ಟುಕೊಂಡು ಹೋಗಬೇಕು. ಹೊರಗಿನ ಪ್ರಸಂಗದ ಸಂದರ್ಭ ಬಂದಾಗ ನಾವು ಬಹಳ ವಿವೇಕದಿಂದ ನಾವು ವ್ಯವಹಾರ ಮಾಡಬೇಕು. ಯಾರದೇ ಒಂದು ಪ್ರಭಾವಕ್ಕೆ ಒಳಗಾಗಬಾರ್ದು. ಅವರು ಒಂದು ಯೋಗ್ಯತೆಯನ್ನು ನೋಡೇನೆ ನಾವು ಅವ್ರ ಬಗ್ಗೆ ನಮ್ದು ಏನು ಒಂದು ಪ್ರತಿಕ್ರಿಯೆ ಅದನ್ನು ನಾವು ಮಾಡಬೇಕು. ಅಂದ್ರೆ ಮಾತ್ರ ಏನಾದರೂ ಸಮಾಜದಲ್ಲಿ ಹಿತ ಆಗಲಿಕ್ಕೆ ಶಕ್ತಿದೆ. 100ಕ್ಕೆ ಅರ್ಥಾತ್ ಏನು ಅಂದ್ರೆ 100ಕ್ಕೆ 90ರಷ್ಟು ನಾವು ಭಗವಂತನ ಕಡೆಗೆ ಅಭಿಮುಖರಾಗಿರ್ಬೇಕು. ಒಂದು 10%ದಿಂದನೇ ನಮ್ಮ ಪ್ರಪಂಚ ನಡೀಲಿಕ್ಕೆ ಶಕ್ತಿದೆ. ಮಹಾರಾಜ ಹೇಳಿದ್ರು, ಪರಮಾರ್ಥವನ್ನ ಮುಖ್ಯ ವ್ಯವಸಾಯ ಮಾಡ್ಕೋಬೇಕು, ಪ್ರಪಂಚ ಅನ್ನುವಂಥದ್ದು ಸೈಡ್ ಬಿಸಿನೆಸ್ ಆಗಬೇಕು. ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ ಪ್ರಪಂಚವನ್ನ ಮುಖ್ಯ ವ್ಯವಸಾಯವನ್ನಾಗಿ ಮಾಡಿಕೊಂಡು ಪರಮಾರ್ಥವನ್ನು ಸೈಡ್ ಬಿಸಿನೆಸ್ ಮಾಡಿಕೊಂಡಿವಿ. ಆದ್ರಿಂದ ನಮ್ಗೆ ನಮ್ಮ ಉದ್ದೇಶ. ಆಮೇಲೆ ಮಹಾರಾಜ ಹೇಳಿದ್ರು, ಪ್ರಪಂಚ ಅನ್ನುವಂಥ ಹೊಲಕ್ಕೆ ನಾವು ಏನ್ ಮಾಡಿವಿ ಅಂದ್ರೆ ಪರಮಾರ್ಥ ಅನ್ನುವಂಥ ಬೇಲಿ ಹಾಕ್ಕೊಟ್ವಿ. ಬೇಲಿ ಯಾಕೆ ಹಾಕ್ತಾರಂದ್ರೆ ಹೊಲ ಸುರಕ್ಷಿತವಾಗಿರ್ಬೇಕು. ಆದ್ರೆ ಬೇಲಿಗೆ ಏನು, ಅದ್ರ ಹೊರತಾಗಿ ಬೇರೆ ಏನೂ ಮಹತ್ವ ಇಲ್ಲ. ಹೆಂಗೋ ಹಂಗೆ ನಮ್ಮ ಪರಮಾರ್ಥಕ್ಕೆ ಹೆಂಗೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಪ್ರಪಂಚ ಅರ್ಥಾತ್ ಸಮೃದ್ಧವಾಗಿರ್ಬೇಕು, ಸುಖಮಯವಾಗಿರ್ಬೇಕು, ನಮ್ಮ ಐಷ್ ಆರಾಮಕ್ಕೆ ಅನುಕೂಲವಾಗಿರ್ಬೇಕು. ಅಂಥ ಒಂದು ಪ್ರಪಂಚವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು, ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ತಿಳ್ಕೊಂಡನೇ ನಮಗೆ ದೇವರು ಬೇಕು, ಧರ್ಮ ಬೇಕು, ಸಾಧನೆ ಬೇಕು, ಜಪ ತಪ ಬೇಕು, ಗುರುಗಳ ಬೇಕು ಅನ್ನುವಂಥ ಪರಿಸ್ಥಿತಿ ಆಗಿದೆ. ಆದ್ರೆ ನಮ್ಮ ನಿಜವಾದ ಧ್ಯೇಯ ಅಲ್ಲ, ನಾವು ಪರಮಾರ್ಥನೇ ನಮ್ಮ ಮುಖ್ಯ ಧ್ಯೇಯ. ಅದರಿಂದನೇ ನಮ್ಮ ಸಮಾಧಾನ ಆಗುವಂತಹದ್ದು. ಸಮಾಧಾನ ಅನ್ನೋದನ್ನು ನಾವು ಒಳಗೆ ನಿರ್ಮಾಣ ಮಾಡಿಕೊಳ್ಳುವ ವಸ್ತುನೇ ಹೊರತು ಅದು ಹೊರಗಿನಿಂದ ನಾವು ಎಲ್ಲಿಂದಾದರೂ ತಂದು ಅನುಭವಿಸ್ತೀವಿ ಅನ್ನುವಂಥ ವಸ್ತು ಅಲ್ಲ. ಆದ್ದರಿಂದ ನಾವು ಕಳಕಳಿಯಿಂದ ಹೇಳೋದೇನು ಅಂದ್ರೆ ತುಂಬಾ ಶಾಂತವಾಗಿ ನಾವು ಭಗವಂತನ ಕಡೆ ಒಂದು ದಿವಸ ಗುರುದೇವ್ ರಾಮದೇವರು ಅವ್ರ ಜೊತೆಗೊಬ್ರು ಗಣಪತರಾವ್ ಕಾರ್ಖಾನೀಸ್ ಅಂತಿದ್ರು. ಅವರು ಏನೋ ಸ್ವಲ್ಪ ಬಾಗಿ ಚೌಕಟ್ಟಿ ಕೈ ಇಟ್ಕೊಂಡು ಹೊರಗೆ ನೋಡ್ಕೊತ ನಿಂತಾಗ ಗುರುದೇವ್ ರಾಮದೇವ್ರ ಹಿಂದಿಂದ ಬಂದು ಏನಂದ್ರು ಅಂದ್ರೆ, ಕಾಕಾ ಬಾಹಿರ್ ಕಾಯ್ ಪಾತ ಬಾಹಿರ್ ಘಾನ್ 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 ಆಗಿ ಆ ಕೂಬ್ರಾನ್ ಭಗವಂತಾಚೆ ನಾಮ್ ಜಾರ. ಹೊರಗೆ ಏನ್ ನೋಡ್ಲಿಕ್ಕೆ ಹೊರಗೆ ಬರೇ ಹೊಲಸದ ಒಳಗೆ ಒಂದ್ ಕಡೆ ಸ್ವಸ್ಥ ಕೂತ್ಕೊಂಡು ಒಂದು ಮೂಲ್ಯಾಗ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಿರಿ ಅಂತ ಹಂಗೆ ಈಗಂತೂ ಎಲ್ಲಾ ದೃಷ್ಟಿಯಿಂದಲೂ ಪರಿಸ್ಥಿತಿ ಅತ್ಯಂತ ಆಗ್ಬಿಟ್ಟಿದೆ ಅಂದ್ರೆ ಮನಸ್ತಾಪಕ್ಕೆ ಕಾರಣ ಆಗುವಂತಹದ್ದಾಗಿದೆ. ಮನಸ್ಸಿಗೆ ಹಿಂಸೆಯನ್ನು ಉಂಟು ಮಾಡತಕ್ಕಂಥ, ಹೊರಗೆ ಹೋದ್ರೆ ಎಲ್ಲಿ ನಮಗ ಬಡ್ಕೋತದ್ದು ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಾವು ಬಹಳಷ್ಟು ಆ ವಿಷಯದಲ್ಲಿ ಸಾವಧಾನರಾಗಿದ್ದು ನಾವು ಸ್ವಸ್ಥ ಮನೆಯಲ್ಲಿ ಕೂತ್ಕೊಂಡು ನಾಮಸ್ಮರಣೆ ಉಪಾಸನೆ ಮಾಡಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾವು ಇನ್ನೂ ಬಹಳಷ್ಟು ಹನುಮಾನ್ ಚಾಲಿಸ ಅನ್ನಬೇಕು. ಅದಕ್ಕಾಗಿ ನಾವು ಅನೇಕ ಪ್ರಕಾರದಿಂದ ಒಂದು ವ್ರತಗಳನ್ನು ಸಾಧನೆಗಳನ್ನು ಹೇಳ್ತಾ ಇದ್ದೀವಿ. ಪ್ರತಿ ಹುಣ್ಣಿಮೆ ದಿವಸ 108ರಂತೆ 13 ಹುಣ್ಣಿಮೆ
ಕನಿಷ್ಠ 3 ವರ್ಷ ತನಕ ಬರ್ತಕ್ಕಂಥ ಹುಣ್ಣಿಮೆಗಳನ್ನು ಮಾಡುವುದಂತೂ ಬಹಳ ಉತ್ತಮವಾದ್ದು. ಈ ಹುಣ್ಣಿಮೆ ಏನಿದೆಯಲ್ಲ ಪೂರ್ಣವಾಗಿರ್ತಕ್ಕಂಥ ತಿಥಿ, ಅದು ಪರಿಪೂರ್ಣವಾಗಿರ್ತಕ್ಕಂಥ ತಿಥಿ, ವಿಶೇಷವಾಗಿ ಮಾರುತಿ ಹುಟ್ಟಿರ್ತಕ್ಕಂಥ ತಿಥಿ. ಅದೇ ರೀತಿಯಾಗಿ ಏನು ಅಂದ್ರೆ ರಾಮ ಹುಟ್ಟಿನೂ ಅರ್ಥಾತ್ ಏನು ಅಂದ್ರೆ 6 ದಿವಸ ಆಗಿರ್ತಕ್ಕಂಥ ಒಂದು ತಿಥಿ ಅದು. ಆ ಹುಣ್ಣಿಮೆ ದಿವಸ ಚಂದ್ರ ಸೂರ್ಯ ಇಬ್ರು ಇದರ ಇರ್ತಾರೆ. ಸೂರ್ಯಾಸ್ತ ಆಗ್ತಿರ್ತದೆ, ಚಂದ್ರ ಉದಯ ಆಗ್ತಿರ್ತಾನೆ. ಅವೆಲ್ಲದರದ್ದು ದಿವ್ಯ ಸಂಗಮ ಅನ್ನುವಂಥದ್ದು ಹುಣ್ಣಿಮೆ ದಿವಸ ಆಗ್ತದೆ. ಅವತ್ತು ಸಮುದ್ರವೂ ಸಹಿತ ಅತ್ಯಂತ ಎಷ್ಟು ಉತ್ಸಾಹದಿಂದ ಉಕ್ಕೇರಿ, ಅರ್ಥಾತ್ ಏನು ಸಮುದ್ರ ತೆರೆಗಳು ಎಷ್ಟು ದೊಡ್ಡ ದೊಡ್ಡ ಬರ್ತಿರ್ತಾವೆ ಹುಣ್ಣಿಮೆ ದಿವಸ ಚಂದ್ರನನ್ನು ನೋಡಿ. ಅಂಥ ಒಂದು ಹುಣ್ಣಿಮೆ ದಿವಸ ನಾವು 108 ಆಗಲಿ 100 ಆಗಲಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕು. 100 ಅಂತ ತಿಳ್ಕೊಂಡೇನಲ್ಲ, 100 ಯಾಕೆ ಅಂದ್ರೆ ಒಂದು ಪೂರ್ಣ ಸಂಖ್ಯಾ ಅನ್ನೋ ದೃಷ್ಟಿಯಿಂದ. ಅರ್ಥಾತ್ ಏನು ಅಂದ್ರೆ ನಾವು ಹೇಳ್ತೀವಿ ರೌಂಡ್ ಫಿಗರ್ ಅಂತ ಹೆಂಗೋ ಹಾಗೆ ಒಂದು ಪೂರ್ಣ ಸಂಖ್ಯೆ ಅನ್ನುವಂಥ ದೃಷ್ಟಿಯಿಂದ ಒಂದು 100 ಪಾಠ ಈಗಾಗಲೇ ಕೆಲವರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿಯಾಗಿ 22 ದಿವಸಗಳ ಒಂದು ವ್ರತದ ಬಗ್ಗೆನೂ ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಾಟ್ಸ್ಆ್ಯಪ್ನಲ್ಲಿ ಹಾಕ್ತಾ ಇದ್ದೀವಿ. ಅದನ್ನು ಸಹಿತ ಮಾಡಿ ಒಟ್ಟು ನಿರಂತರವಾಗಿ ನಾವು ಭಗವತ್ ಪರಾಯಣರಾಗಿರೋಣ ಅನ್ನೋದೇ ಕಳಕಳಿ. ಈಗ ನಾವು ಸಂಕಲ್ಪವನ್ನು ಹೇಳಿ ಮಾಡಿ ನಾನು ಇವತ್ತಿನ ವಾಚನವನ್ನು ಪ್ರಾರಂಭ ಮಾಡಿ गोविंदाय नमः, विष्णवे नमः, सूर्याय नमः, त्रिविक्रमाय नमः, वामनाय नमः, श्रीधराय नमः, श्रीकेशाय नमः, पद्मनाभाय नमः, दामोदराय नमः, संजयाय नमः, देवाय नमः, प्रद्युम्नाय नमः, बुद्धाय नमः, पुरुषोत्तमाय नमः, अधोक्षजाय नमः, नारसिंहाय नमः, नंदाय नमः, जनार्दनाय नमः, उपेन्द्राय नमः, हरये नमः, श्रीकृष्णाय नमः, प्राणाय नमः. ओम वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्ति तेषां मंगलं तेषां हृदस्थो भगवान् मंगलायतनं हरि तदेव लग्नं सुदृं तदेव तारावं चन्द्रवं तदेव विद्यावरं दैवं तदेव लक्ष्मीपदेदेवं स्मरामि दावस्तेषां जयस्तेषां पुरस्तेषां पराजयः येषामिन्द्रिय वरश्यामोदयस्तो जनार्दनः विनायकं गुरुं भानुं ब्रह्माविष्णुमहेश्वरान् सरस्वती पूर्णज्ञानं सर्वकार्यार्थ सिद्धे यत्र योगेश्वर कृष्ण यत्र पार्थो धनुर्धरः तत्र श्रीविजयो भूतो ध्रुवाणि मम सर्वेष्वादर्भकार्येषु त्रयस्त्रिभुवनेश्वराः देवादिशङ्कर सिद्धिं ब्रह्मैकान्तिनाथः ओम लक्ष्मीनारायणाभ्यः नमो उमामहेश्वराभ्यः नमः वाणी हिरण्यगर्भाभ्यः नमः श्रीगुरुभ्यः नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः भागदेवताभ्यो नमः सुदेवताभ्यो नमः निष्ठाजनदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः. श्रीमद्भगवतो महापुरुषस्य विष्णोराज्ञया प्रवृत्तमानस्य ब्रह्मणा निदेवराध्ये श्रीश्वेतवालाकल्पे वैवस्वतमन्वन्तरे अष्टादशे कलिगे कलिप्रथमजन्मे भूलोके भरतवर्षे भरतखण्डे जम्बूद्वीपे दण्डकारण्ये देशे गोदावर्याः दक्षिणे तीरे शालिवान्तिके भूतावतारे रामक्षेत्रे अस्मिन् वर्तमाने यावहारिके चान्द्रमानेन प्रभवादिषट्संवत्सराणां मध्ये प्लवनाम संवत्सरस्य उत्तरायणे ज्येष्ठमासे कृष्ण शुक्लपक्षे अद्य द्वितीयायां तिथौ अद्यवासरः कृष्णपक्षे द्वितीयायां तिथौ अद्यवासरः स्थिरवासरदेवस्य नक्षत्रेषु शुभनक्षत्रेषु शुभयोगे शुभकर्णेयं विशेषविशिष्टायां शुभतिथौ सर्वे विश्वव्यापिनां सद्भक्तानां श्री हनुमान चालीसा पाठकर्तॄणां मध्ये अद्य 35 संघटनस्थित साधकानां हनुमान चालीसा पाठकर्तॄणां नामोच्चारणं श्री सद्गुरु सन्निधौ अहं करिष्ये. तत्रात्मनिर्विघ्नसाधितं महानतस्मरणं करिष्ये. सद्गुरु स्मरणं करिष्ये. वक्रतुण्ड महाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. सद्गुरुनाथ महाराज की जय. जय जय रघुवीर समर्थ. श्रीराम समर्थ ग्रुप 35 संघटन 35 ಸಂಘಟನ ಸಂಚಾಲಕರು
ಸಂಘಟ ಸಂಚಾಲಕರು ಶ್ರೀ ಚಿದಂಬರ್ ವಿ ಇನಾಮದಾರ್, ಶ್ರೀ ವಿನಾಯಕ್ ಇನಾಮದಾರ್. ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಏನು ಅಂದರೆ ಅರ್ಥಾತ್ ವಿನಾಯಕ್ ಇನಾಮದಾರ್ ಅವರು, ಚಿದಂಬರ್ ಇನಾಮದಾರ್ ಅವರು ನಮ್ಮ ತಮ್ಮಂದರು. ಅದೇ ರೀತಿ ವಿನಾಯಕ್ ಇನಾಮದಾರ್ ನಮ್ಮ ಚಿದಂಬರ್ ಇನಾಮದಾರ್ ಅವರ ಚಿರಂಜೀವಿ. ಇವರು ಅರ್ಥಾತ್ ನಮ್ಮ ಈ ಕುಟುಂಬದವರೆಲ್ಲರೂ ಒಂದೊಂದು ಊರಲ್ಲಿದ್ದು ತಮ್ಮ ಊರಲ್ಲಿ ಇದ್ದುಕೊಂಡೇ ಒಂದೊಂದು ಗ್ರೂಪಿನ ಅಡ್ಮಿನ್ಸ್ ಆಗಿರುವುದು ನಿಜವಾಗಿಯೂ ಸಂತೋಷದ ವಿಷಯ. ಈ ಸಂದರ್ಭವನ್ನು ನಾವು ಪರಾಕಾಷ್ಠೆಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಮ್ಮ ಆಯುಷ್ಯ ತುಂಬ ನಮಗೆ ಅದೊಂದು ಬಹಳ ದೊಡ್ಡ ಸಮಾಧಾನ ಆಗ್ತದೆ. ಆ ದೃಷ್ಟಿಯಿಂದ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕು. ಅರ್ಥಾತ್ ಒಬ್ಬೊಬ್ಬರು 300-200-300 ಗ್ರೂಪ್ಗಳ ಅಡ್ಮಿನ್ರಾಗಿ 10,000 ಗಟ್ಟಲೆ ಒಂದು ಸದಸ್ಯರನ್ನು ಅದರೊಳಗೆ ಅವರು ಬಹಳಷ್ಟು ಅವರಿಗೆ ಫೋನ್ ಮಾಡಿ ಹೇಳಿ ಕೇಳಿ ಕಲಿಸಿಕೊಂಡು ಕೇಳಿಕೊಂಡು ಅವ್ರಿಗೆ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದರಂತೆ ನಮ್ಮ ವಿನಾಯಕ್ ಇನಾಮದಾರ್ ಅವರು ಸಹಿತ ಇನ್ನೂ ಬಹಳಷ್ಟು ಪ್ರಯತ್ನ ಮಾಡಬೇಕು ಮತ್ತು ಇದನ್ನು ಬಹಳಷ್ಟು ಪರಾಕಾಷ್ಠೆಯ ಸಂಖ್ಯೆಗೆ ಒಯ್ದು ಮುಟ್ಟಿಸಬೇಕು. ಅದಕ್ಕಾಗಿ ಅವರು ಬಹಳಷ್ಟು ಇದು ಕ್ಷೇತ್ರದಲ್ಲಿ ಅವರು ಸ್ವಲ್ಪ ಎಲ್ಲ ಸಂಪರ್ಕ ಮಾಡಿ ಆ ರೀತಿ ಮಾಡಿದರೆ ಈ ಸಂಖ್ಯೆ ಇನ್ನೂ ಬಹಳ ಸಾಣದಿದೆ. ಕನಿಷ್ಠ ನಮಗೆ ಒಂದು ಗ್ರೂಪಿನಲ್ಲಿ 257 ಜನರು ಒಂದು ಗ್ರೂಪ್ನಲ್ಲಿ ಇರಲಿಕ್ಕೆ ಶಕ್ತಿದೆ. ಆದ್ದರಿಂದ ವಿನಾಯಕ್ ಅವರು ತಮ್ಮ ಒಂದು ಸಂಬಂಧಿಕರಿಗೆ, ಸ್ವಜನರಿಗೆ, ಆತ್ಮೀಯರಿಗೆ, ಮಿತ್ರರಿಗೆ ಅಥವಾ ಪರಿಚಯದವರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿ ಅವ್ರು ಏನು ಮಾಡಬೇಕು ಅಂದರೆ ಈ ಗ್ರೂಪು ಭರ್ತಿ ಮಾಡ್ಕೋಬೇಕು. ಆಮೇಲೆ ಇಷ್ಟಕ್ಕೆ ಮುಗಿಲಿಲ್ಲ, ಅವರ ಒಂದು ನಮ್ಮ ಗ್ರೂಪಿನ ಸರಾಸರಿಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡುವಂಥ ಪ್ರಯತ್ನವನ್ನು ನಾವು ಪ್ರತಿ ದಿವಸ ಹೇಳ್ತಿರ್ತೀವಿ. ಆ ಸರಾಸರಿಯನ್ನು ಸಹಿತ ಹೆಚ್ಚಿಗೆ ಮಾಡಬೇಕು. 11 ನಮಗೆ ಸರಾಸರಿ ಬೇಕಾಗ್ತಿದೆ. 11 ಪ್ರತಿ ದಿವಸ 11ರಂತೆ ಪಾಠ ಮಾಡ್ತಕ್ಕಂಥ 11,000 ಜನರಾದರೆ ಒಂದು ವರ್ಷಕ್ಕೆ 3.5 ಕೋಟಿ ಹನುಮಾನ್ ಚಾಲಿಸ ಆಗ್ತದೆ. ಅದಕ್ಕೆ ಅನುಸಾರವಾಗಿ 3 ವರ್ಷಕ್ಕೆ 11 ಕೋಟಿ ಹನುಮಾನ್ ಚಾಲಿಸ ಆಗ್ತದೆ. ಆ ದೃಷ್ಟಿಯಿಂದ 3 ಉಪಾಯಗಳನ್ನು ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ. ಮೊದಲೇನು ಅಂದ್ರೆ ಎಲ್ಲರೂ ಈಗೇನು 1, 2, 3, 5, 7, 9 ಹೇಳೋರ್ತಾರೋ ಅವ್ರನ್ನ ನಿಧಾನವಾಗಿ ಅವರಿಗೆ ನಾವು ಏನೇನಾದರೂ ಫೋನ್ ಮಾಡಿ ಹೇಳಿ ಅವರಿಗೆ ಒಂದು ಭಾವನೆ ಉಂಟಾಗುವಂಗೆ ಮಾಡಿ ಅವ್ರನ್ನ ಕನಿಷ್ಠ 11ರ ಒಂದು ಮಟ್ಟಕ್ಕೆ ತರಬೇಕು ಅನ್ನುವಂಥ ನಮ್ಮ ಕಳಕಳಿ ಮೊದಲನೇದು ಉಪಾಯ. ಇನ್ನು 2ನೇ ಉಪಾಯ ಏನು ಅಂದ್ರೆ ನಿಮ್ಮ ಗ್ರೂಪ್ನಲ್ಲಿರ್ತಕ್ಕಂಥವರಿಗೆ ನೀವೇನದನ್ನು ಅವ್ರಿಗೆ ಹೇಳಬೇಕು. ಯಾರಾದರೂ ನೀವು ಪ್ರತಿ ದಿವಸ 22ರಂತೆ ಪಾಠ ಮಾಡ್ತಕ್ಕಂಥ 22 ದಿವಸದ ವ್ರತ ಮಾಡ್ರಿ, ಅಥವಾ 108ರಂತೆ ಪಾಠ ಮಾಡ್ತಕ್ಕಂಥ ಹುಣ್ಣಿಮೆಯ ವ್ರತ ಮಾಡ್ರಿ. ಅದೇ ರೀತಿಯಾಗಿ ಕನಿಷ್ಠ ಏನು ಅಂದ್ರೆ ಪ್ರತಿ ದಿವಸ 100ರಂತೆ ನೀವೇನದ ಅಂತಂದ್ರೆ ಒಂದು ವರ್ಷ ಪ್ರತಿ ದಿವಸ 100ರಂತೆ ಕುಟುಂಬದವರೆಲ್ಲರೂ ಸೇರಿ ನಿಮಗೆ ಎಷ್ಟು ದಿವಸ ಶಕ್ಯ 6 ದಿವಸ ಮಾಡ್ರಿ. ಕೆಲವು 100ರಂತೆ 11 ದಿವಸ ಮಾಡ್ತಾರೆ, ಕೆಲವು 100ರಂತೆ 13 ದಿವಸ ಮಾಡ್ತಾರೆ, 3 ತಿಂಗಳು ಮಾಡ್ತಾರೆ, 33ರಂತೆ 3 ತಿಂಗಳು ಮಾಡ್ತಾರೆ, 54ರಂತೆ ಮಾಡ್ತಾರೆ. ಒಟ್ಟು ಮುಖ್ಯವಾಗಿ ಏನು ಅಂದ್ರೆ ಈ ನಮ್ಮ ಸರಾಸರಿ ಮ್ಯಾಲೆ ತರಬೇಕು ಅಂದ್ರೆ ಎಬ್ಬಿಸಬೇಕು ಅಥವಾ ಮ್ಯಾಲೆ ಹೆಚ್ಚಿಗೆ ಆಗಬೇಕು ಅಂದರೆ ಇನ್ನೊಂದು ಉಪಾಯ ಏನು ಅಂದ್ರೆ ಈಗೇನು ಗ್ರೂಪ್ನಲ್ಲಿರ್ತಕ್ಕಂಥವ್ರು ಸಹಿತ ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥ ಉಪಾಯ ಏನು ಅಂದ್ರೆ ಯಾರು ನೀವು 5 ಅಥವಾ 7, 9 ಮಾಡ್ತೀರಿ, 1, 2, 3 ಮಾಡ್ತೀರಿ ಅಂಥವ್ರು ಏನು ಮಾಡಬೇಕು ಅಂದ್ರೆ ನಿಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನಿಮಗೆ ಹೆಚ್ಚಿಗೆ ಮಾಡಲಿಕ್ಕೆ ಶಕ್ತಿ ಆಗಲಿಲ್ಲ ಅಂದರೆ ನೀವು ದಯವಿಟ್ಟು ಏನಂದ್ರೆ ನಿಮ್ಮ ಸಂಬಂಧಿಕರಿಗೆ, ಆತ್ಮೀಯರಿಗೆ ಯಾರಿಗಾದರೂ ಹೇಳಿ ಅವ್ರ ಕಡೆಯಿಂದನೂ 5, 6, 8, 10 ಮಾಡಿಸಿ ನಾವು ಪ್ರತಿ ದಿವಸ ಮಾಡಲಿಕ್ಕೆ ಹೇಳಿ ನೀವು ಅವರು ಕೂಡಲೇ ಯಾಕಾಗುವಂತಕ್ಕೆ ಕನಿಷ್ಠ 11 ಪಾಠ ಆಗುವಂಥದ್ದನ್ನು ಪ್ರಯತ್ನ ಮಾಡಬೇಕು. ಈ ಪ್ರಕಾರವಾಗಿ ನಾವು ಮುಖ್ಯವಾಗಿ ಇದೇನು 3 ವರ್ಷದಲ್ಲಿ 11 ಕೋಟಿ ಕಲ್ಪನಾ ಮಾಡಿಕೊಂಡು ನಾವು ಏನು ಸಂಕಲ್ಪ ಮಾಡಿವು ಮಹಾರಾಜರ ಅನುಗ್ರಹದಿಂದ ಪೂರ್ಣ ಆಗೇ ಆಗ್ತದೆ. ಎಲ್ಲಷ್ಟು ಸಂಶಯ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ಎಷ್ಟು ಪರಿಶ್ರಮ ಪಡ್ತೀವಿ. ಸದಾದೇವ ಕಾಜಿ ನಿಜೇ ದೇಹ ಜಾತ, ಭಗವಂತನ ಕಾರ್ಯದಲ್ಲಿ ನಾವು ನಮ್ಮ ದೇಹವನ್ನು ಕಾಯ ವಾಚ ಮನಸ್ಸಾದರೂ ತೊಡಗಿರಬೇಕು ಅನ್ನುವಂಥದ್ದೇ ಕಳಕಳಿ ಇದೆ. ಆದ್ದರಿಂದ ಅರ್ಥಾತ್ ಇವರು ತಮ್ಮ ವಿನಾಯಕ್ ಇನಾಮದಾರ್ ಅವರು ತಮ್ಮ ಅರ್ಥಾತ್ ಏನು ಅಂತಂದರೆ ಅವ್ರದ್ದು ಮಂಗಳೂರಲ್ಲಿರ್ತಾನೆ ವಿದ್ಯಾಧರ ಇನಾಮದಾರ್ ಅಂದರೆ ಅವನ ಗ್ರೂಪ್ನಲ್ಲೂ ಈಗ ಸಾಕಷ್ಟು ಜನರಾಗಿದ್ದಾರೆ. ಅವರು ಸಹಿತ ಇದೇ ರೀತಿಯಾಗಿ ಮುಂದುವರಿಸಬೇಕು ಅನ್ನೋದನ್ನು ನಾನು ಅವ್ರಿಗೂ ಹೇಳಿದ್ದೀನಿ. ಈ ಪ್ರಕಾರವಾಗಿ ಸಂಖ್ಯೆಯನ್ನು ಹೆಚ್ಚಾಗಬೇಕು ಮತ್ತು
11ರ ಒಂದು 257 ಕನಿಷ್ಠ ಆಗಬೇಕು. ಆಮೇಲೆ ಅದಕ್ಕೂ ಹೆಚ್ಚಿಗೆನೇ ಮಾಡಬೇಕು. ಆಮೇಲೆ 11ರ ಒಂದು ಸರಾಸರಿ ಅನ್ನುವಂಥದ್ದು ಬರುವ ದೃಷ್ಟಿಯನ್ನು ಈ ಒಂದು ಧ್ಯೇಯವನ್ನು ಕಣ್ಣು ಮುಂದಿಟ್ಟುಕೊಂಡು ನಾವು ಪ್ರಯತ್ನ ಮಾಡಬೇಕು. ಇವಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಈ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಹಾಗೂ ಈ ಗ್ರೂಪಿನ ಸಂಘಟನಾ ಸಂಚಾಲಕರಿಗೆ ಮಹಾರಾಜರ ಆಯುಷ್ಯ ಆರೋಗ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ಎಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ನಾನು ಈ ಗ್ರೂಪಿನ ಹೆಸರುಗಳನ್ನು ಓದ್ತೀನಿ. ಪದ್ಮಾವತಿ ಜೀವಣ್ಣವರ್ ಖಾನಾಪುರ್, ಗೌತಮ ಮಕರ ಶ್ರವಣ 88, ಚಂದ್ರಶೇಖರ್ ಕೆ ಖಾಸ್ನಿಸ್ ಮುಧೋರ್, ಭಾರದ್ವಾಜ್ ಮೇಷ 15, ಶ್ರೀಪಾದ ನಾಯ್ಕ ತಮ್ಮಣ್ಣವರು ಹುಡ್ಕೋಟಿ, ಶಿವ ಉಬ್ಬ 15, ಮೀನಾಕ್ಷಿ ಡಿ ಸಂಗಮ್ ಬಾದಾಮಿ, ಕೌಂಡಿನ್ಯ 13, ಶ್ರೀದೇವಿ ಅಮಿತ್ ಅಂದಾನಿ ಗೋಕಾಕ್, ವೃಶ್ಚಿಕ್ ಅಂದ್ರಾದ 12, ಅನಿತಾ ಖಾಸ್ನಿಸ್ ಯಾದವಾಡ್, ಭಾರದ್ವಾಜ್ ತುಲಾ ಸ್ವಾತಿ 11, ಪ್ರಕಾಶ್ ಮುಟಗಿ ಬೆಂಗಳೂರು, ಅಗಸ್ತ್ಯ ತುಲಾ ಸ್ವಾತಿ 11, ರಘೋತ್ತಮ್ ರಾಜಪುರೋಹಿತ್ ರಾಯಚೂರು, ಕಾಶ್ಯಪ ಸಿಂಹ ಮಘ 11, ಪ್ರಸನ್ನ ಎಸ್ ದೇಶಪಾಂಡೆ ಇಂಡಿ, ವಶಿಷ್ಠ ಧನು ಪೂರ್ವಾಷಾಢ 11, ಮಧುಶ್ರೀ ಎಂ ಖಾಸ್ನಿಸ್ ಮುಧೋಳ್, ಭಾರದ್ವಾಜ್ ಮೇಷ ಭರಣಿ 11, ಸಾಯಿನಾಥ್ ವಿ ದೇಶಪಾಂಡೆ ಯಾದವಾಡ್, ವಶಿಷ್ಠ ಮಕರ 11, ಸುನೀತಾಯಿ ಪಾಟೀಲ್ ಬೆಳಗಾವಿ, ಕೌಂಡಿನ್ಯ ಧನು ಪೂರ್ವಾಷಾಢ 11, ಶಾಲಿನಿ ಎಂ ಖಾಸ್ನಿಸ್ ಮುಧೋಳ್, ಭಾರದ್ವಾಜ್ ವೃಷಭ ಮೃಗಶಿರ 11, ಸಿರಿ ಜೋಶಿ ಬಳ್ಳಾರಿ, ಅಗಸ್ತ್ಯ ವೃಷಭ ರೋಹಿಣಿ 11. ಸುಮಾ ಜೋಶಿ ಬಳ್ಳಾರಿ, ಅಗಸ್ತ್ಯ ಮಕರ ಧನಿಷ್ಠ 11, ಆನಂದ್ ಜೋಶಿ ಬಳ್ಳಾರಿ, ಅಗಸ್ತ್ಯ ಕುಂಭ ಧನಿಷ್ಠ 11, ಜಯಶ್ರೀ ಜಿ ಕುಲಕರ್ಣಿ ಮುಧೋಳ್, ಕೌಶಿಕ್ ಕನ್ಯಾ ಉತ್ತರ 11, ಅಹಲ್ಯ ಡಿ ನಾಯಕ್ ಯಾದವಾಡ್, ಕಾಶ್ಯಪ್ ಕುಂಭ ಶಂಕರ 11, ಅನಗಾರಿಯ ಸುರುಪಿ, ಕಾಶ್ಯಪ್ ಕನ್ಯಾ ಉತ್ತರ 11, ಸ್ನೇಹಾ ಇನಾಮದಾರ್ ಧಾರವಾಡ, ಕಾಶ್ಯಪ್ ಮೀನದೇವತಿ 11, ಪ್ರಭಾಕರ್ ಜೋಶಿ ಅಗಸ್ತ್ಯ ಮಿಥುನ ಮೃಗಶಿರ 11, ವೀಣಾ ನಾಯ್ಕ್ ಪಾಲ್ಕಲ, ಕಾಶ್ಯಪ್ ಪುರುಷ ಮೃಗಶಿರ 11, ಶ್ರೀರಾಮ್ ಜೋಶಿ ಬೆಳಗಾವಿ, ಜಮದಗ್ನಿ ಭದ್ಮ ಪೂರ್ವಾಷಾಢ 11, ಶ್ರಾವಣಿ ಖಾಸ್ನಿಸ್ ಮುಧೋಳ್, ಭಾರದ್ವಾಜ್ ಮೀನದೇವತಿ 11, ಉಮಾ ಚಟ್ನೀಸ್ ಬೆಂಗಳೂರು, ವಿಶ್ವಾಮಿತ್ರ ಮಕರ ಶ್ರವಣ 11, ಡಾಕ್ಟರ್ ಮಹಾದೇವ್ ದೀಕ್ಷಿತ್ ಬಾಗಲಕೋಟಿ, ವಶಿಷ್ಠ ಕನ್ಯಾಸ್ತ 11, ಭಾರತಿ ಸತ್ತಿಗೇರಿ 11, ಶೋಭಾ ಬಿ ನರವಡೆ ಮುಧೋಳ್, ಕಾಶ್ಯಪ್ ಕುಂಭ 11, ಶ್ರೀನಿವಾಸ್ ದೇಶಪಾಂಡೆ ಮುಧೋಳ್, ವಶಿಷ್ಠ ಮಕರ ಧನಿಷ್ಠ 11, ರಾಜೇಶ್ ಮಹಾಲೆ ಗೋಕರ್ಣ, ವಶಿಷ್ಠ ವೃಶ್ಚಿಕ ಅನುರಾಧ 11, ಶ್ರೀಮತಿ ರಶ್ಮಿ ಶಿಸ್ಟರ್ ಬೆಂಗಳೂರು, ಅತ್ರೆ ವೃಷಭ ಮೃಗಶಿರ 11. ಸುಮನ್ ಕುಲಕರ್ಣಿ ಹುಬ್ಬಳ್ಳಿ, ಜಮದಗ್ನಿ ಕುಂಭ ಶತಾರ 11, ಮಹೇಶ್ ಬಿಳ್ಗಿ ವಿಜಯಪುರ, ವಶಿಷ್ಠ ಮಕರ ಉತ್ತರಾಷಾಢ 10, ಶೈಲಜಾ ಕುಲಕರ್ಣಿ ಬಾಗಲಕೋಟೆ, ಭಾರದ್ವಾಜ್ ವೃಷಭ ರೋಹಿಣಿ 10, ಪಾಂಡುರಂಗ್ ಕುಲಕರ್ಣಿ ಧಾರವಾಡ, ವಿಶ್ವಾಮಿತ್ರ ಕನ್ಯಾ ಉತ್ತರ 10, ರಾಜೇಂದ್ರ ಹಲ್ಯಾಳ್ಕರ್ ಜಮಖಂಡಿ, ಕಾಶ್ಯಪ್ ಶಿವಮೊಗ್ಗ 10, ಅರುಣಾ ಅಸೂಟಿ ಹುಬ್ಬಳ್ಳಿ, ವಶಿಷ್ಠ ಕುಂಭ 8, ಜಯಶ್ರೀ ಗುರುನಾಥ್ ವೇಣಿ ಯಾದವಾಡ, ಹರಿತಸ್ಯ ವೃಷಭ ಮೃಗಶಿರ 8, ಅಪರ್ಣಾ ಎ ಜೋಶಿ ಬೆಳಗಾವಿ, ಅಗಸ್ತ್ಯ ಶಿವಮೊಗ್ಗ 7, ಅರವಿಂದ ಕಾರಜೋಳ ಬಾಗಲಕೋಟೆ, ಅತ್ರಿ ವೃಷಭ ರೋಹಿಣಿ 5, ಪಾಂಡುರಂಗ್ ರಾವ್ ವಿ ಕ್ರಾಸ್ನಿಸ್ ಯಾದವಾಡ, ಭಾರದ್ವಾಜ್ ಕಟಕ 5, ವಿಜಯಲಕ್ಷ್ಮಿ ತೇರ್ದಾಳ್ ಗದಗ್, ಭಾರದ್ವಾಜ್ ಮಕರ 5, ವರ್ಷಾ ದೇಶಪಾಂಡೆ सांगली, हरितस्य मिथुन पुनर्वसु 5, धनंजय देशपांडे सांगली, हरितस्य मेष भरणी 5, श्रिया मुकुंद देशपांडे बेंगळूर, कटक पुष्य 5, मीरा चिमलगी बेंगळूर, वृश्चिक अनुराधा 5, विनायक के हल्याळ बागलकोटे, काश्यप धनु 5, ज्योति बापट बागलकोटे, वशिष्ठ मीना 5, लक्ष्मी एन जोशी एस जोशी बागलकोटे, भारद्वाज कनका 5, शशिकांत वी जोशी बागलकोटे, भारद्वाज वृषभा 5, राधिका ए शुक्ले मुधोळ, जमदग्नि मिथुना 5, सविता शुक्ले जमखंडी, जमदग्नि मिथुन मनुष्यरा 5, शरद जोशी अगस्त्य मकर श्रवणा 5, लक्ष्मी कुटकोटी बिजापुर, अगस्त्य कन्यास्ता 5, राम कुलकर्णी धारवाड़, विश्वामित्र मीनुत्रा भाद्रपद 5,
वसंत पी ಗೋಕಾಕ್ ಬಾಗಲಕೋಟೆ ಹರಿತಸ್ಯ ಕುಂಭಧನಿಷ್ಠ 5 ವಾಣಿಶ್ರೀ ವಿಜಯ್ ಕುಲಕರ್ಣಿ ಗೋಕಾಕ್ ವಿಷ್ಣುವರ್ಧನ್ ಮೇಷ ಅಶ್ವಿನಿ 5 ಜ್ಯೋತಿ ಕೆರೂರ್ ಹೊಸಪೇಟೆ ವಸಿಷ್ಠ ವೃಶ್ಚಿಕ ವಿಶಾಖ 5 ರಮ್ಯಾ ನಾಗರಾಜ್ ಐರಣಿ ಬಾದಾಮಿ ಮೌನ್ ಭಾರ್ಗವ್ ಕುಂಭ ಶತಾರ 5 ಕವಿತಾ ಮಜಲಿಕರ್ ಬೆಳಗಾವಿ ಜಮದಗ್ನಿ ಕುಂಭ ಶತಾರ 5 ರಾಮಚಂದ್ರ ತಾಲಿಕ್ ದೇಸಾಯಿ ಬಿಜಾಪುರ್ ಭಾರದ್ವಾಜ್ ಕನ್ಯಾಸ್ತ 5 डॉक्टर अश्विन पाटिल मुंबई विश्वामित्र मकर उत्तराषाढ़ा 5 भाग्यश्री पी खासनी स्यावाड़ भारद्वाज कुंभ शतारा 5 प्रतिभा गौरी बागलकोटी तुला 5 यशोदा संगमकर 5 शशिधर कलमाडी विजयपुर भारद्वाज शिवमोगा 5 मंजुनाथ हेगड़े सोंदा विश्वामित्र मेष भरणी 5 रेवण सिद्धप्ಪ उमदी तुला चित्र 5 प्रवीण हंजगोर सागर भारद्वाज कर्कपुष्य 5 श्वेता पी हंजगोर सागर वृश्चिक विशाखा 5 मनोहर जोशी हुब्बಳ್ಳಿ विश्वामित्र मीन पूर्व भाद्रपद 5 सुमा जोशी हुब्बಳ್ಳಿ विश्वामित्र मीन रेवती 5 प्रतिभा ए कुलकर्णी बेळगावी विश्वामित्र कुंभ 3 पार्वती बिळगी बिजापुर तुला स्वाति 3 चंद्रकांत एम पवार विजापुर वशिष्ठ तुला 2 अशोक एम पवार कोल्हापुर वशिष्ठ मेष 2 अमृत कुलकर्णी बागलकोटी वृश्चिक अनुराधा 2 विजय कुमार के जोशी तिकोटा काश्यप मकर 2 सुशीला उडुपी वृश्चिक अनुराधा 2 मेघा शिंदे मुधोळ जमदग्नि मेष अश्विनी 2 गायत्री ए हंगल बेळगावी विश्वामित्र मेष भरणी 2 अजित एम कुलकर्णी धारवाड़ काश्यप सिंह हुब्बा 2 वरदमूर्ति ग्राम पुरोहित विजयपुर गौतम धनु पूर्वाषाढ़ा 1 संजीव कुलकर्णी मुधोळ शांडिल्य तुला स्वाति 1 एके ಹೊಂಗಲ್ ಬೆಳಗಾವಿ ವಿಶ್ವಾಮಿತ್ರ ಮಗಳ ಶ್ರವಣ 1 ರಾಜಲಕ್ಷ್ಮಿ ಹರಿಯಾಳ್ಕರ್ ಚಿಕ್ಕೋಡಿ ಸುಪರ್ಣಸ್ಯ ಕನಕ 1 ಮಲ್ಹಾರ್ ಗುಂಡೂರಾವ್ ಜೋಶಿ ಬೀಳಗಿ ವಿಶ್ವಾಮಿತ್ರ ಧನು पूर्वाषाढ़ा 1 राघवेंद्र इनामदार विजापुर गौतम 1 अरुणाई रघुवीर बागलकोट शांडिल्य वृषभ कृतिका 1 पुष्पा जोशी बागलकोटी मेष अश्विनी 1 सीतारत्न अडियर चक्कट्टे वशिष्ठ वृषभ रोहिणी 1 सुजाता गिरीश उडुपी अंगीरस वृषभ ऋषिरा 1 भाग्यश्री अथनी बिजापुर भारद्वाज मकर श्रवणा 1 स्नेह कुलकर्णी यादगिरी विश्वामित्र वृश्चिक 1 विनायक संबर्गीकर 1 अविनाशी हुल्जालकर बेंगलूर काश्यप कन्या चित्ता 1 पवन कुलकर्णी बेंगलूर मोगल वृषभ ऋषिरा 1 रश्मि बाजी बेंगलूर मोगल सुमुत्रा भाद्रपद 1 भाऊराव एच पाटील बिजापुर घृत कौशिक कुंभाशत विशा 1 राजश्री हुल्जालकर जमखंडी काश्यप मेष अश्विनी 1 प्राणेश कुलकर्णी हुब्बಳ್ಳಿ जमदग्नि सिंह पूर्व 1 रामतीर्थ देशपांडे हुन्नूर काश्यप धनु पूर्वाषाढ़ा 1 राम देशपांडे हुन्नूर काश्यप वृश्चिक मूला 1 मिलिंद कुलकर्णी दावणಗೆರೆ जमदग्नि ಮಿಥುನ ಪುನರ್ವಸು 1 ಈ ಪ್ರಕಾರವಾಗಿ 104 ಜನರು ಈ ಗ್ರೂಪ್ನಲ್ಲಿದ್ದು ಒಟ್ಟು ಪಾಠ ಪ್ರತಿ ದಿವಸ 712 ಆಗ್ತಾ ಇದೆ. ಒಟ್ಟಿನ ಸರಾಸರಿ 6.84 6.84% ಅರ್ಥಾತ್ ಈ ಪ್ರಕಾರವಾಗಿರ್ತಕ್ಕಂಥದ್ದಿದೆ. ನಮ್ಮ ಕಳಕಳಿ ಏನು ಅಂದರೆ ನಾವು ಸದ್ಗುರು ಅತ್ಯಂತ ನಾವು ಕಳಕಳಿಯಿಂದ ಅತ್ಯಂತ ನಮ್ರತೆಯಿಂದ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಮತ್ತೊಂದು ಅತ್ಯಂತ ಕಳಕಳಿಯಿಂದ ಹೇಳುವುದೇನು ಅಂದ್ರೆ ಗ್ರೂಪಿನಲ್ಲಿರ್ತಕ್ಕಂಥ ಸಾಧಕರ ಸಂಖ್ಯೆಗಳು ಹೆಚ್ಚಾಗಬೇಕು ಮತ್ತು ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಪಾಠದ ಒಂದು ಸರಾಸರಿನೂ ಹೆಚ್ಚಾಗಬೇಕು. ಈ ದಿಶೆಯಲ್ಲಿ ನಾವು ಇನ್ನೂ 3 ವರ್ಷಗಳವರೆಗೆ ನಾವು ಇನ್ನೂ 2ನೇ ತಿಂಗಳು ಮುಗಿಲಿಕ್ಕೆ ಬಂತು. ಇನ್ನು ನಾವು 2 ವರ್ಷ 10 ತಿಂಗಳು ಈ ದಿಶೆಯಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಇದು ನಿಧಾನವಾಗಿ ಬೆಳ್ಕೊಳ್ತಾ ಹೋಗಿ ಅದರ ಪರಾಕಾಷ್ಠೆಯನ್ನು ಹೊಂದಬೇಕು. ಆ ದಿಶೆಯಲ್ಲಿ ವಿನಾಯಕ್ ಇನಾಮದಾರ್, ಅದೇ ರೀತಿಯಾಗಿ ಚಿದಂಬರ ಇನಾಮದಾರ್ ಅವರು, ಅದೇ ರೀತಿಯಾಗಿ ನಮ್ಮ ವಿದ್ಯಾಧರ ಇನಾಮದಾರ್ ಅವರು, ಅವರೆಲ್ಲ ಕುಟುಂಬದವರು ಎಲ್ಲರೂ ಏನದನ್ನು ಆ ದಿಶೆಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ
ಸದ್ಗುರುನಾಥರು ಎಲ್ಲರನ್ನೂ ಅನುಗ್ರಹಿಸಲಿ ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ಗೌರೀರ ಸಮರ್ಥ.